ಪ್ರಾರ್ಥನೆ. ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಪುಣ್ಯಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ನನ್ನ ಜನ್ಮಭೂಮಿ. ಭಾರತ ಮಾತೆಯ ಪಾದಚರಣಗಳಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರನ್ನು ಕೂಡ ನಮಸ್ಕರಿಸುತ್ತಾ, ವೇದಿಕೆಯ ಮುಂದಿರುವ ಎಲ್ಲ ಮಕ್ಕಳಿಗೂ ಮತ್ತು ಆತ್ಮೀಯರಿಗೂ ನಮಸ್ಕರಿಸುತ್ತಾ, ಒಂದು ಧರ್ಮದ ಆಚರಣೆಯನ್ನು ಯಾವಾಗ ಮತ್ತೊಂದು ಧರ್ಮದವರು ಬಂದು ಸಂಭ್ರಮಿಸಿ ಗೌರವಿಸಿ ಅದನ್ನು ಆ ಆಚರಣೆಯಲ್ಲಿ ಪಾಲ್ಗೊಳ್ತಾರೋ ಅಲ್ಲಿಗೆ ಆ ಒಂದು ಹಬ್ಬ ಸಾರ್ಥಕವಾಯಿತು, ಮತ್ತೊಂದು ಆ ಹಬ್ಬ ಅರ್ಥಪೂರ್ಣವಾಯಿತು ಎಂದು ನಾನು ಭಾವಿಸ್ತೇನೆ. ಯಾಕಂದರೆ ಎಲ್ಲರೂ ನೀವು ಇಂದು ನಾವು ಆಚರಿಸುವಂತಹ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮಕ್ಕೆ ಆಗಮಿಸಿದ್ದೀರಾ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ಎದುರಿಸಿದಂಥ ಪ್ರಶ್ನೆಗಳೊಂದೇ,
ನೀನು ಯಾಕೆ ಎಲ್ಲ ಕಾರ್ಯಕ್ರಮಗಳನ್ನು ಸಾನ್ನಿಧ್ಯದಲ್ಲೇ ಮಾಡ್ತೀಯ ಅಂತ. ಅದಕ್ಕೆ 2 ಕಾರಣಗಳು. ಪ್ರಥಮವಾಗಿ, ನನಗೆ ನನ್ನ ಆತ್ಮೀಯರಿಗೆ ಎಲ್ಲರೂ ಗೊತ್ತು, ನನಗೆ ಮಕ್ಕಳೆಂದರೆ ತುಂಬ ಇಷ್ಟ. ಅಂಥದ್ರಲ್ಲಿ ಈ ಮಕ್ಕಳ ಮೇಲೆ ನನಗಿರುವಂಥ ಪ್ರೀತಿ, ಅದಕ್ಕಿಂತ ಮಿಗಿಲಾಗಿ ಆ ಮಕ್ಕಳಿಗೆ ನನ್ನ ಮೇಲಿರುವಂಥ ಪ್ರೀತಿ, ಇದೊಂದು ಕಾರಣವಾದರೆ, ಮತ್ತೊಂದು ನನ್ನ ಒಂಟಿ ಜೀವನದ ತಿರುವಿನಲ್ಲಿ ನಾನು ನನ್ನವರೆಂದುಕೊಂಡವರು, ನನ್ನ ಆತ್ಮೀಯರಾದಂಥವರು ನನ್ನ ನಂಬಿಕೆಗೆ ದ್ರೋಹ ಬಗೆದಾಗ, ಅವರ ಮೇಲಿದ್ದಂಥ ವಿಶ್ವಾಸಕ್ಕೆ ಒಂದು ವಿಶ್ವಾಸ ದ್ರೋಹ ಮಾಡಿದಾಗ ನಾನು ಒಂದು ಶೂನ್ಯತನಕ್ಕೆ ಹೊರಟೋಗಿದ್ದೆ ಅಂತ ಭಾವಿಸ್ತೇನೆ. ಅಂತ ಆ ಸಂದರ್ಭದಲ್ಲಿ ನನ್ನ ಮಾತುಗಳು ಮೌನವಾಗಿದ್ದವು, ಮುಖದ ನಗು ಮಾಯವಾಗಿತ್ತು. ಆ ಸನ್ನಿವೇಶದಲ್ಲಿ ನನ್ನ ನನ್ನ ಅಣ್ಣನ ಮಗನ 10ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿತ್ತು. ಅದೊಂದು ವಿಶೇಷ ರೀತಿಯಲ್ಲಿ ಆಚರಿಸುವಂತ ಯೋಚಿಸ್ತಿರುವ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ರಾಜಣ್ಣನವರ ಸಲಹೆ ಮೇರೆಗೆ ನಾನು ಇಲ್ಲಿ ಬಂದು ಅದರ ಬಗ್ಗೆ ಚರ್ಚಿಸಬೇಕಂತ ಬಂದಾಗ, ಇಲ್ಲಿಯ ಮಕ್ಕಳನ್ನು ಕಂಡು ಅವರ ಆ ಚಟುವಟಿಕೆಗಳು, ಅವರ ಆ ಒಂದು ಪರಿಸ್ಥಿತಿಯಲ್ಲೂ ಅವರ ಒಂದು ನಗುಮುಖ, ಅವರ ಆ ಕೌಶಲ್ಯತೆ, ಆ ನೈಪುಣ್ಯತೆ, ಅದಕ್ಕಿಂತ ಹೆಚ್ಚಾಗಿ ಅವರ ಸ್ವಚ್ಛತೆ, ಅದನ್ನೆಲ್ಲ ಕಂಡು ಮನೆಗೆ ಹೋಗುವ ದಾರಿಯಲ್ಲಿ ಯೋಚಿಸಿದೆ, ಓ, ಈ ಮಕ್ಕಳೇ ಈ ಥರ ಇಷ್ಟೊಂದು ನೋವಿನಲ್ಲೂ ಕೂಡ ಯಾವ ಒಂದು ಖುಷಿಯಲ್ಲಿದ್ದಾಗ ನನ್ನ ಈ ನೋವು ಬೇಸರಗಳು ಯಾವ ಲೆಕ್ಕ, ಇದನ್ನೆಲ್ಲ ಮರಿಬೇಕಂದ್ಕೊಂಡು ಅದನ್ನೆಲ್ಲ ಮರೆತು ಮತ್ತೆ ಒಂದು ಹೊಸ ತಿರುವನ್ನು ಪಡ್ಕೊಂಡೆ. ಅದಕ್ಕೆ ಕಾರಣಕರ್ತರು ಈ ಶಾಲಾ ಮಕ್ಕಳು ಮತ್ತು ಈ ಸಾನ್ನಿಧ್ಯ. ಹಾಗಾಗಿ ನನ್ನ ಜೀವನಕ್ಕೆ ಇನ್ನೊಂದು ತಿರುವು ಕೊಟ್ಟಂಥ ಈ ಮಕ್ಕಳಲ್ಲಿ ಮತ್ತು ಈ ಸಾನ್ನಿಧ್ಯದಲ್ಲಿ ನಾನು ನನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಬೇರೆಲ್ಲೂ ಮಾಡಿದರೆ ಅದಕ್ಕೆ ಅರ್ಥ ಉಂಟು ಆತ್ಮೀಯರೇ. ಅದಕ್ಕಾಗಿ ನನ್ನೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲೇ ಮಾಡೋದು. ಹಾಗಾಗಿ ಅವತ್ತು ಆ ಕಾರ್ಯಕ್ರಮದ ಮೂಲಕ ಬೆಸೆದುಕೊಂಡಂಥ ಸಾನ್ನಿಧ್ಯದ ಬಾಂಧವ್ಯ ಉಜಿರೆಯಿಂದ ನಮ್ಮ ಮಂಗಳೂರಿನ ಶಕ್ತಿನಗರವರೆಗೆ ನನ್ನನ್ನು ಕೊಂಡೊಯ್ತು. ಅದಕ್ಕೆ ಆ ಸ್ನೇಹದ ಸರಪಳಿಗೆ ಇವತ್ತು ಇಲ್ಲಿ ವೇದಿಕೆ ಸಾಕ್ಷಿ. ಹಾಗಾಗಿ ನಾನು ಈ ಮಕ್ಕಳನ್ನು ಇಷ್ಟಪಡಲಿಕ್ಕೆ ಇದೇ ಕಾರಣ. ಹಾಗಾಗಿ ನನಗೆ ನನ್ನ ಈ ಸಾನ್ನಿಧ್ಯವೇ ಮೊದಲ ದೇವಾಲಯ, ಹಾಗೂ ಇಲ್ಲಿನ ಈ ಮಕ್ಕಳೇ ನನಗೆ ನನ್ನ ಕಣ್ಣಿಗೆ ಕಾಣುವ ಆರಾಧ್ಯ ದೇವರುಗಳು. ಆತ್ಮೀಯರೇ, ನಿಮ್ಮಲ್ಲೊಂದು ವಿನಂತಿ ಇದೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಅನೇಕ ಇಂಥ ಎಲ್ಲ ಬರ್ತ್ಡೇಗಳು, ಆಮೇಲೆ ವಾರ್ಷಿಕೋತ್ಸವಗಳನ್ನು ಆಚರಿಸ್ತೀರಾ. ಒಂದು ವಿನಂತಿ ನಿಮ್ಮಲ್ಲಿ, ನಿಮ್ಮ ಮನೆಗೆ ಬಂದು ನಿಮ್ಮಲ್ಲಿ ಉಂಡು ತಿಂದು ಕುಡಿದು ಮಜಾ ಮಾಡಿ ಮಾರನೇ ದಿನ ನಿಮ್ಮ ಬಗ್ಗೆ ತೆಗಳುವವರ ಬಗ್ಗೆ ನೀವು ಅವರಿಗೆ ಅನ್ನ ಹಾಕುವ ಬದಲು, ನಾನು ಸಾನ್ನಿಧ್ಯದಲ್ಲೇ ಮಾಡಿ ಅಂತ ಹೇಳುವುದಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಇಂಥ ಅನೇಕ ಸಂಸ್ಥೆಗಳಿವೆ, ಅನಾಥಾಶ್ರಮಗಳಿವೆ, ವೃದ್ಧಾಶ್ರಮಗಳಿವೆ. ಅಲ್ಲಿ ದಯವಿಟ್ಟು ಇಂಥ ನಿಮ್ಮ ಮನೆಯಲ್ಲಿ ಆಗುವಂಥ ಒಂದು ಕಾರ್ಯಕ್ರಮವನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ರತನ್ ಟಾಟಾ ಅವರು ನಿಧನ ಹೊಂದಿದರು. ಆಗ ಯಾರು ಕೂಡ, ಯಾವ ಮಾಧ್ಯಮದವರು ಕೂಡ, ಒಬ್ಬ ಅಗರ್ಭ ಶ್ರೀಮಂತ ಮರಣ ಹೊಂದಿದ, ಕೋಟ್ಯಾಧೀಶ್ವರನ ನಿಧನವಾಯಿತು, ದೊಡ್ಡ ವ್ಯಾಪಾರಸ್ಥರ ಮರಣವಾಯಿತು ಅಂತ ಎಲ್ಲೂ ಕೂಡ ಯಾವ ಮಾಧ್ಯಮದವರು ಪ್ರಸಾರ ಮಾಡಲಿಲ್ಲ. ಬದಲಾಗಿ ಒಬ್ಬ ಹೃದಯ ಸಿರಿವಂತನ ನಿಧನವಾಯಿತು, ಒಬ್ಬ ದೀನ ದಲಿತರಿಗೆ ಸಹಾಯ ಹಸ್ತಂಗತವಾಯಿತು ಅಂತ ಬರೆದರು ವಿನಃ ಬೇರೇನು ಬರೆಯಲಿಲ್ಲ.
ಅದಕ್ಕೋಸ್ಕರ ಆತ್ಮೀಯರೇ, ನಮ್ಮ ಜೀವನವು ಕೂಡ ಅಷ್ಟೇ. ಪರರಿಗೋಸ್ಕರ ಏನಾದರೂ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡುವ. ಇತರರಿಗೆ ಯೇಸುಕ್ರಿಸ್ತರು ಕೂಡ ಅದನ್ನೇ ಹೇಳಿರುವಂಥದ್ದು. ಹಸಿದವನಿಗೆ ಅನ್ನ ಕೊಡು, ಬಾಯಾರಿದವನಿಗೆ ನೀರು ಕೊಡು ಅಂತ. ನಮ್ಮಲ್ಲಿ ಎಲ್ಲ ಧರ್ಮದವರು ಆಗಲಿ, ಎಲ್ಲ ಧರ್ಮ ಪ್ರಚಾರಕರಾಗಲಿ ಬೋಧಿಸಿರುವಂಥದ್ದು ಒಂದೇ: ಶಾಂತಿ, ಸಹನೆ ಮತ್ತು ಸಹಬಾಳ್ವೆಯ ತತ್ವಗಳನ್ನೇ ಅವರು ಬೋಧಿಸಿರುವುದು. ಯಾಕಂದರೆ ನಮಗೆ ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ಬೈಬಲ್ ಹೇಳಿಕೊಟ್ಟರೆ, ಜೀವನದಲ್ಲಿ ಯಾವುದನ್ನು ಮಾಡಬಾರದೆಂತ ಕುರಾನ್ ಹೇಳಿಕೊಡ್ತದೆ. ಬದುಕನ್ನು ಯಾವ ರೀತಿ ಬದುಕಬೇಕಂತ ಭಗವದ್ಗೀತೆ ಹೇಳಿಕೊಡ್ತದೆ. ಆದ್ದರಿಂದ ಎಲ್ಲ ಧರ್ಮಗಳು ಬೋಧಿಸಿರುವುದು ಒಂದೇ, ನಾವೆಲ್ಲರೂ ಒಂದೇ ಅಂತ. ಎಲ್ಲ ಧರ್ಮದವರು ಒಂದೇ, ಎಲ್ಲ ಜಾತಿಯವರು ಒಂದೇ. ಮತ್ತು ಯಾಕೆ ನಮ್ಮಲ್ಲಿ ಈ ಒಂದು ವಿಂಗಡಣೆ? ಬಹುಶಃ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಹೇಳಿರೋದು ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ. ನಮ್ಮಲ್ಲಿ ಎಲ್ಲರಲ್ಲೂ ಇರೋದು ಒಂದೇ ಜಾತಿ, ಮಾನವೀಯತೆಯ ಜಾತಿ, ಒಂದೇ ಧರ್ಮ, ಪ್ರೀತಿಯ ಧರ್ಮ, ಒಂದೇ ಭಾಷೆ, ಹೃದಯದ ಭಾಷೆ. ಆದ್ದರಿಂದ ನಾವು ನಮ್ಮ ಹೃದಯದಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತೋಣ. ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸದ ನೆರಳನ್ನು ಕೊಡೋಣ. ಎಲ್ಲರ ಪ್ರೀತಿ ಪಾತ್ರರಾಗೋಣ. ನಮ್ಮ ಕೈಯಿಂದ ಏನೆಲ್ಲ ಸಾಧ್ಯವೋ ಅದನ್ನು ಮಾಡೋಣ. ಅದು ಬಿಟ್ಟು ದ್ವೇಷ, ಅಸೂಯೆ, ಮತ್ಸರ ಇವೆಲ್ಲ ಬಿಟ್ಟುಬಿಡೋಣ. ಯಾಕಂದರೆ ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂದೇಶವೂ ಕೂಡ ಅಷ್ಟೇ. ಯೇಸುಕ್ರಿಸ್ತರು ಶಾಂತಿ ಮತ್ತು ಸಹನೆ ಹಾಗೂ ತಾಳ್ಮೆಯ ಬೋಧನೆಯನ್ನು ಮಾಡಿ ಬದುಕಿದವರು. ಅವರು ಸಹ ಇದನ್ನೇ ಬೋಧಿಸಿದ್ದು ನಮಗೆ. ನಾವು ಅದನ್ನು ಅನುಸರಿಸಿಕೊಂಡು ಹೋಗೋಣ. ಇಂದಿನ ಸಮಾಜದಲ್ಲಿ ಇದು ಬಹು ಮುಖ್ಯವಾಗಿದೆ. ಯಾಕಂದರೆ ಇಂಥ ಒಂದು ಸ್ವಲ್ಪ ಕೆಟ್ಟ ವಾತಾವರಣದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವಾಗ ಹೃದಯದಲ್ಲಿ ಧರ್ಮವಿದೆಯೋ ಆಗ ಚಾರಿತ್ರೆಯಲ್ಲಿ ಸೌಂದರ್ಯ ಇರ್ತದೆ. ಚಾರಿತ್ರೆಯಲ್ಲಿ ಸೌಂದರ್ಯ ಇದ್ದಾಗ ಮನೆಯಲ್ಲಿ ಸಾಮರಸ್ಯ ಇರ್ತದೆ. ಮನೆಯಲ್ಲಿ ಸಾಮರಸ್ಯ ಇದ್ದಾಗ ದೇಶದಲ್ಲಿ ಸುವ್ಯವಸ್ಥೆ ಇರ್ತದೆ. ದೇಶದಲ್ಲಿ ಸುವ್ಯವಸ್ಥೆ ಇದ್ದಾಗ ಇಡೀ ಜಗತ್ತಿನಲ್ಲೇ ಶಾಂತಿ ನೆಲೆಸ್ತದೆ. ನಮಗೆ ಇದೇ ಬೇಕಾಗಿದ್ದು. ನಾವೆಲ್ಲರೂ ಬಯಸುವಂಥದ್ದು ಶಾಂತಿಯನ್ನೇ. ಆದ್ದರಿಂದ ನಾವು ಒಂದು ನೆಮ್ಮದಿಯ ಬದುಕನ್ನು ಬದುಕೋಣ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಆದರ್ಶವಾದ ಸಮಾಜವನ್ನು ಉಂಟು ಮಾಡೋಣ. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಯವರು ಇಂಥ ಒಂದು ಸಮಾಜ ನಿರ್ಮಾಣ ಆಗುವಾಗ ನೀನು ಏನು ಮಾಡ್ತಾ ಇದ್ದೆ ಅಂತ ನಮ್ಮನ್ನು ಪ್ರಶ್ನಿಸಿದಾಗ, ಕನಿಷ್ಠ ಪಕ್ಷ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ, ಇಂಥ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇದ್ದೆ ಅನ್ನುವಂಥ ಒಂದು ಕನಿಷ್ಠ ಉತ್ತರವಾದರೂ ನಮ್ಮಲ್ಲಿ ಇರಲಿ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಟೀಕೆಗಳು ಅಳಿಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಈ ಮಾತು ಯಾಕೆ ಹೇಳ್ತೇನೆಂದರೆ, ನಮ್ಮ ಈ ಶಾಲೆಗೆ ಮೊನ್ನೆ ನಡೆದಂಥ JC ಕಾರ್ಯಕ್ರಮದಲ್ಲಿ ಸೇವಾ ರತ್ನ ಪ್ರಶಸ್ತಿ ನಮ್ಮ ಶಾಲೆಗೆ ದೊರಕಿದೆ. ಇದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಾನ್ನಿಧ್ಯ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಇಲ್ಲೊಂದು ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲರೂ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೇವರುಗಳನ್ನು ಇಂದಿನ ಇಲ್ಲಿ ನಡೆಯುವಂತಹ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ಯಾರನ್ನು ಕರೆಯುವಂಥ ಯೋಚನೆ ಮಾಡುತ್ತಾ ಇರುವಾಗ ನನಗೆ ಪ್ರಪ್ರಥಮವಾಗಿ ನಮ್ಮ ಫಾದರ್ ಅಬ್ರಾಮ್ ಪಟೇರಿಯಲ್ ಅವರ ಜ್ಞಾಪಕ ಬಂತು.
ಭಾಳಷ್ಟು ಸೌಮ್ಯ ಸ್ವಭಾವದವರು, ಸೌಮ್ಯ ಮಾತುಗಾರ ಮತ್ತು ಭಾಳ ಉತ್ತಮ ನಡವಳಿಕೆಂಥ ವ್ಯಕ್ತಿ. ಎಲ್ಲಿ ಸಿಕ್ಕಿದ್ರು ನನ್ನನ್ನು ಮಾತಾಡಿಸುವಂಥವರು. ಹಾಗಾಗಿ ಭಾಳ ಆತ್ಮೀಯರಾಗಿರುವುದರಿಂದ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ನಮ್ಮ ಸಂಭ್ರಮಕ್ಕೆ ಆಶೀರ್ವಚನ ಮತ್ತು ಸಂದೇಶ, ಕ್ರಿಸ್ಮಸ್ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯನ್ನು ಕರೆಯುವಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಮೇಲ್ವಿಚಾರಕಿ ಸಹೋದರಿ ಮಲ್ಲಿಕಾರವರನ್ನು ಕೇಳ್ಕೊಂಡಾಗ ಅವರು ಸೂಚಿಸಿದ ಅದೇ ಹೆಸರು, ನನಗೂ ಹೊಳೆದದ್ದು ಅದೇ ಹೆಸರು. ನಮ್ಮ ಉಜಿರೆಯ ಚಿಕ್ಕ ದನಿಗಳಂತಲೇ ಖ್ಯಾತರಾದವರು, ನಮ್ಮ ಸಾನ್ನಿಧ್ಯ ಸಂಸ್ಥೆಗೆ ಸದಾ ತಮ್ಮ ನೆರವಿನ ಹಸ್ತವನ್ನು ನೀಡುವಂಥವರು. ನಾವು ಅವರಲ್ಲಿ ನಮ್ಮ ಸಂಸ್ಥೆಗೆ ಏನಾದರೂ ಕೇಳಿದಾಗ ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ಯಾವಾಗಲೂ ಅದು ನನ್ನಿಂದ ಏನಾಗಬೇಕು ಅದನ್ನು ನಾನು ಮಾಡಿಕೊಡ್ತೇನಂತ ಭರವಸೆಯನ್ನು ನೀಡುವಂಥವರು ಮತ್ತು ಆ ಭರವಸೆಯನ್ನು ಈಡೇರಿಸಿದಂಥವರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಕ್ರಿಸ್ಮಸ್ ಸಂಭ್ರಮಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಮತ್ತೋರ್ವ ಅತಿಥಿ ಹಾಗೂ ಬಾಲ್ಯ ಮಿತ್ರ, ದಿನನಿತ್ಯ ನಮ್ಮ ಒಡನಾಟ ನಡೀತಾ ಇರ್ತದೆ. ಅವರನ್ನು ಕೂಡ ಭಾಳ ಸಮಯದ ಹಿಂದೆ ನಾನು ಯಾವಾಗಲೂ ಅವರನ್ನು ದೂರವಾಣಿ ಮೂಲಕವೇ ಹೇಳೋದು, ಜಮೀರ್ ಬಾಯಿ ಇಂಥ ಒಂದು ಕಾರ್ಯಕ್ರಮ ಉಂಟು ಬರ್ತಿರಲ್ಲ ಅಂತ. ಯಾವಾಗಲೂ ಅವರು ಆಗೋದಿಲ್ಲ ಅಂತ ಹೇಳುವುದೇ ಇಲ್ಲ, ಸಮಯಕ್ಕೆ ಸರಿಯಾಗಿ ಹಾಜರಿರ್ತಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಕೆಲವು ಆದರ್ಶ ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ಮೊದಲನೇ ಸಾಲಿನಲ್ಲಿ ನನ್ನ ತಂದೆಯವರಾದರೆ, ಮತ್ತು ನಮ್ಮ ಅಟಲ್ಜಿ ವಾಜಪೇಯಿ ಅವರು, ರತನ್ ಟಾಟಾಜಿಯವರು, ಪುನೀತ್ ರಾಜ್ಕುಮಾರ್ ಅವರು, ತಾಯಿ ಸುಧಾಮೂರ್ತಿಯವರು. ಯಾಕಂದರೆ ಇವರೆಲ್ಲ ತಮಗೋಸ್ಕರ ಬದುಕಿದವರಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಿದವರಲ್ಲ. ಇತರರಿಗೆ ಒಂದು ಮಾದರಿಯ ಬದುಕನ್ನು ಬದುಕಿದವರು, ಇತರರಿಗೆ ತಮ್ಮಿಂದ ಆದಂಥ ಸೇವೆಯನ್ನು ನೀಡಿ ಬದುಕಿದವರು. ಇಂಥ ಒಂದು ಸಾಲಲ್ಲಿ ನನ್ನ ಇನ್ನೊಬ್ಬ ಆದರ್ಶ ವ್ಯಕ್ತಿ, ನಿಮ್ಮೆಲ್ಲರ ಪರಿಚಿತರು, ನಾವು ಅವರನ್ನು ಪ್ರೀತಿಯಿಂದ ಕರೆಯುವುದೇ ಮಾಸ್ಟರ್ ಅಂತ, ಈ ಸಾನ್ನಿಧ್ಯ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ. ಅವರಿಗೆ ಈ ಸಂದರ್ಭದಲ್ಲಿ ಇತ್ತೀಚೆಗೆ, ಯಾಕಂದರೆ ಶ್ರೇಷ್ಠ ವ್ಯಕ್ತಿಗಳಿಗೆ ಯಾವಾಗಲೂ ಅವಕಾಶಗಳು ಹುಡುಕಿಕೊಂಡು ಬರ್ತವೆ, ಹಾಗೆ ಅವರಿಗೆ ಕೂಡ ಇತ್ತೀಚೆಗೆ ನಮ್ಮ ಸೌತರ್ನ್ ರೈಲ್ವೆ ಪಾಲಟ್ಕದವರು DRUCCಯ ಮೆಂಬರ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಒಂದು ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಅವರ ಬಗ್ಗೆ ಹೇಳುವುದಿದ್ರೆ ಸಂಜೆ ಆಗ್ಬೋದು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಸಹೋದರರಾದಂತಹ ನಮ್ಮ ಜೂನಿಯರ್ JCಯ ಅಧ್ಯಕ್ಷರು, ಅದೇ ರೀತಿ ಸೀನಿಯರ್ JCಯ ಅಧ್ಯಕ್ಷರು, ಅದೇ ರೀತಿ ಸನ್ರಾಕ್ ಆರ್ಗ್ಯಾನಿಕ್ ರಿಟ್ರೀಟ್ನ ಮಾಲಕರಾದಂತಹ ಹಾಗೂ ನನ್ನ ಹಿತೈಷಿಯಾದಂಥ ವಾಲ್ಟರ್ ಡೆನ್ನಿಸ್ ಸಿಕ್ಕೋರ್ ಅವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ, ನನ್ನ ಕರೆಗೆ ಹೋಗೊಟ್ಟು ಬಂದಂಥ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ಲ ಆತ್ಮೀಯರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ನಮ್ಮ ಮಂಗಳೂರು ಶಕ್ತಿನಗರ ಸಾನ್ನಿಧ್ಯದಿಂದ ಬಂದಂಥ ಇಡೀ ಬ್ಯಾಂಡ್ ಟೀಮ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಭಾಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಇಂದಿನ ಅಧ್ಯಕ್ಷತೆಯನ್ನು ನಮ್ಮ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಮಹಾಬಲ ಮರಲ ಅವರು ವಹಿಸಬೇಕಾಗಿತ್ತು. ಅವರು ತುರ್ತು ಕಾರ್ಯದ ನಿಮಿತ್ತ ಬೇರೆ ಕಡೆ ತೆರಳಿರುವುದರಿಂದ
ದೂರವಾಣಿಯ ಮೂಲಕ ಒಂದು ಸಂದೇಶವನ್ನು ಕೊಡಲು ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಬೇಕಂತ ಅವರು ಕೋರಿದ್ದಾರೆ. ಹಾಗಾಗಿ ಅವರ ವತಿಯಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸರಿಸುಮಾರು 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದು ಕೇವಲ ನನ್ನ ಕಾರ್ಯಕ್ರಮ ಅಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಕೇವಲ ಯೋಗ್ಯತೆ ಇದ್ದರೆ ಸಾಲದು, ಅದಕ್ಕೆ ಯೋಗ ಕೂಡ ಬೇಕು. ಅಂಥ ಯೋಗವನ್ನು ವಹಿಸಿಕೊಟ್ಟವರು ನನಗೆ ನಮ್ಮ ಸಾನ್ನಿಧ್ಯದ ಆಡಳಿತಾಧಿಕಾರಿಯಾದಂಥ ವಸಂತ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವು ಕೇವಲ ಇವತ್ತು ಮಾತ್ರವಲ್ಲದೆ ನನ್ನ ಜೀವದ ಉಸಿರಿರುವವರೆಗೂ ಮಾಡಿಕೊಂಡು ಬರಬೇಕಂತ ಇಚ್ಛೆ ಇದೆ. ಅದಕ್ಕೆ ತಾವು ನನ್ನ ಯೋಗ್ಯತೆ ಜೊತೆಗೆ ಯೋಗವನ್ನು ಕೂಡ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟಂಥ ಇಲ್ಲಿನ ಮೇಲ್ವಚಾರಕಿ ಹಾಗೂ ಇಡೀ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕೇತರ ವೃಂದದವರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಅವಕಾಶವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಸಾನ್ನಿಧ್ಯ ಕೌಶಲ ತರಬೇತಿ ಕೇಂದ್ರ ಉಜಿರೆ ಇದರ ವತಿಯಿಂದ ಈ ದಿನ ಇಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ಆಚರಿಸುವಂಥ ಈ ವೇಳೆಯಲ್ಲಿ ಸ್ಟೇಜಿನ ಮೇಲೆ ಕೂತಿರುವಂಥ ಗಣ್ಯರೇ, ಸ್ಟೇಜಿನ ಮುದ್ದೆ ಆಗಿರುವಂಥ ಮುದ್ದು ಮಕ್ಕಳೇ, ಇಲ್ಲಿ ಆಗಮಿಸಿದ ಸಹೋದರಿಯರೇ, ನಾನು ಈ ಸಂಸ್ಥೆಗೆ ಫಸ್ಟಿಗೆ ಇಲ್ಲಿಗೆ ಬರುವುದು. ಇಲ್ಲಿಂದ ರಬ್ಬರ್ ಸೊಸೈಟಿ ಆಸ್ಪತ್ರೆಯೆಲ್ಲ ಬಂದಿದ್ದೇನೆ. ಆದರೂ ಇಂಥ ಒಂದು ತರಬೇತಿ ಕೇಂದ್ರ, ಕೌಶಲ್ಯ ತರಬೇತಿ ಕೇಂದ್ರ ಇಲ್ಲಿ ಇದೆ ಎಂದು ಇವತ್ತೇ ನನಗೆ ಗೊತ್ತಾದದ್ದು. ನಾನು ಇವರನ್ನು ನಮ್ಮ ಪ್ರೇಮರಾಜ್ ರೋಷನ್ ಕೇಳಿದೆ, ಇದು ಎಷ್ಟು ವರ್ಷ ಆಯಿತು ಇಲ್ಲಿ, ಮತ್ತು ಇಲ್ಲಿ ಆಡಳಿತ ಮಂಡಳಿಯ ಆಡಳಿತ ಅಧ್ಯಕ್ಷರಲ್ಲಿ ಕೇಳಿದೆ, ತುಂಬ ವರ್ಷಗಳಿಂದ ಇಲ್ಲಿ ನಡೀತಾ ಉಂಟು. 40 ಮಕ್ಕಳು ಇಲ್ಲಿ ತಮ್ಮ ಶಿಕ್ಷಣವನ್ನು ಮಾಡುತ್ತಾ ಇದ್ದಾರೆ ಅಂತ ಹೇಳಿದರು. ಫಸ್ಟಿಗೆ ನನಗೆ ಇಲ್ಲಿ ಬಂದಾಗ, ಇಲ್ಲಿ ನೋಡುವಾಗ, ನಿಮ್ಮೆಲ್ಲರನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಿಮ್ಮ ಬೆಳೆಸುವ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಎಂಬುದನ್ನು ಕುರಿತು ನಾನು ಇಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು, ಇಲ್ಲಿಯ ಸ್ಟಾಫ್, ಇಲ್ಲಿ ಕೆಲಸ ಮಾಡುವಂಥ ಎಲ್ಲರನ್ನು ಅಭಿನಂದಿಸುತ್ತೇನೆ. ಇಲ್ಲಿಯ ಸ್ವಚ್ಛತೆ, ಇಲ್ಲಿಯ ಪರಿಸರ ಅಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಕಠಿಣ ಪ್ರಯತ್ನದ ಫಲವಾಗಿ ಇದು ನಡೀತಾ ಇದೆ. ಆದುದರಿಂದ ಆಡಳಿತ ಮಂಡಳಿ, ಸ್ಟಾಫ್, ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಇಲ್ಲಿ ಇವರೊಟ್ಟಿಗೆ, ಈ ಮಕ್ಕಳ ಒಟ್ಟಿಗೆ ಆಚರಿಸುವ ಎಂಬ ಆ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸಿದ ಪ್ರೇಮರಾಜ್ ರೋಷನ್ ಇವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಕಾರಣ ಏನೆಂದರೆ, ತುಂಬ ಜನರು ಇರುವಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ಇಷ್ಟಪಡ್ತಾರೆ. ಇವರು ನಮ್ಮ ಮನುಷ್ಯರೆಲ್ಲರನ್ನು ಸೃಷ್ಟಿಸಿದ ದೇವರು. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಎಲ್ಲ ಚಿಂತೆಗಳನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ ದೇವರು. ಬೆಳೆಯಲಿಕ್ಕೆ, ಬಾಳುವುದಕ್ಕೆ, ನಡೆಯುವುದಕ್ಕೆ, ಕೆಲಸ ಮಾಡುವುದಕ್ಕೆ, ಕಲಿಯುವುದಕ್ಕೆ ಪ್ರಯತ್ನ ಪಟ್ಟರೆ ಅದೆಲ್ಲ ಕೊಟ್ಟಿದ್ದಾರೆ.
ಅದರಲ್ಲೂ ಸ್ವಲ್ಪ ಕಡಿಮೆ ಇದೆ, ಜಾಸ್ತಿ ಇರ್ಬೋದು. ಅದೆಲ್ಲ ಕೊಟ್ಟು ದೇವರೆಲ್ಲರನ್ನು ಬೆಳೆಸುತ್ತಾ ಇದ್ದಾರೆ. ಈ ಮಕ್ಕಳನ್ನು ಹುಡುಕಿ ಇವರೊಟ್ಟಿಗೆ ಈ ಕ್ರಿಸ್ಮಸ್ ಸಂಭ್ರಮವನ್ನು ಆಚರಿಸುವ ಎಂದ ನಿಟ್ಟಿನಿಂದ ಇಲ್ಲಿ ರೂಪಿಸಿದಂಥ ಈ ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿದೆ. ಅದಕ್ಕೆ ರೋಷನ್ ಇವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಾನು ಹೇಳುತ್ತೇನೆ. ಕ್ರಿಸ್ಮಸ್ ಈ ಲೋಕದಲ್ಲಿ ಯೇಸು ಸ್ವಾಮಿ ಮಾನವನಾಗಿ ಹುಟ್ಟಿದ ದಿನವನ್ನು ನಾವು ಆಚರಿಸುವ ದಿವಸ. 2024 ಮುಗಿಯುತ್ತಾ ಬಂತು, 25ಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. 2024 ವರ್ಷ ಆಯಿತು ಯೇಸು ಸ್ವಾಮಿ ಹುಟ್ಟಿ. ಲೋಕಕ್ಕೆ ಪ್ರೀತಿಯನ್ನು, ಭರವಸೆಯನ್ನು, ಸಾಮರ್ಥ್ಯವನ್ನು, ಸ್ನೇಹವನ್ನು ತುಂಬಲು ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದರು. ಎಲ್ಲರೂ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾ ಇರುವುದು ಎಲ್ಲ ಕಡೆಗಳಲ್ಲೂ ನಾವು ನೋಡುತ್ತಾ ಇದ್ದೇವೆ. ಅದರೊಟ್ಟಿಗೆ ಹೊಸ ವರ್ಷ ಕೂಡ ನಾವು ಆಚರಿಸುತ್ತೇವೆ. ಎಲ್ಲರನ್ನು ಪ್ರೀತಿಸಬೇಕು ಎಂಬುದೇ ಯೇಸು ಸ್ವಾಮಿಯ ಸಂದೇಶ. ಅದು ಇಲ್ಲಿ ನಡೆಯುತ್ತಾ ಇದೆ. ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರವು ಅದನ್ನೇ ಇಲ್ಲಿ ಮಾಡುತ್ತಾ ಇದೆ. ಈ ಮುದ್ದು ಮಕ್ಕಳನ್ನು ಪ್ರೀತಿಸಿ ಅವರಿಗೆ ಬೇಕಾದಂಥ ಪಾಠಗಳನ್ನು ಕಲಿಸಿ ಅವರ ಕೌಶಲ್ಯವನ್ನು ವರ್ಧಿಸಿ ಅವರಿಗೆ ಬೇಕಾದೆಲ್ಲವನ್ನು ನೀಡಿ ಒಳ್ಳೆಯ ಪ್ರಜೆಯನ್ನು ಮಾಡಲು ಈ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರವು ಇಲ್ಲಿ ನಡೆಸುತ್ತಾ ಇದೆ ಎಂಬುದೇ ಅದು ಅವರು ಕೂಡ ಯೇಸು ಕ್ರಿಸ್ತರು ಹೇಳಿದಂತಹ ಮಾತಿನ ರೀತಿಯಲ್ಲಿ ಕಾರ್ಯಗಳನ್ನು ರೂಪಿಸಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಪ್ರೀತಿಯಲ್ಲಿ ಇರಬೇಕು, ಭರವಸೆಯಿಂದ ಈ ಲೋಕದಲ್ಲಿ ಬಾಳಬೇಕು. ಅದೇ ರೀತಿಯಲ್ಲಿ ಮತ್ತೊಬ್ಬನ ಮುಖದಲ್ಲಿ ದೇವರನ್ನು ಕಾಣುವ ಒಂದು ಪ್ರೀತಿ ನಮ್ಮಲ್ಲಿ ಇರಬೇಕು. ಎಲ್ಲರೂ ಮನುಷ್ಯರು ಎಂಬ ಭಾವನೆಯನ್ನು ತಿಳಿದುಕೊಂಡು ಮಾನುಷಿಕ ರೀತಿಯಲ್ಲಿ ವರ್ತಿಸಿದರೆ, ಪ್ರೀತಿಯಲ್ಲಿ ನಡೆದರೆ ಸಂತೋಷ ಸಮಾಧಾನ ಭೂಮಿಯಲ್ಲಿ ದೊರೆಯುತ್ತದೆ, ಸಂತೋಷದಿಂದ ಬಾಳಲು ಸಾಧ್ಯವಾಗುತ್ತದೆ ಎಂದು. ಮಗೋನದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಸ್ತರಿಗೆ ಸಂತೋಷ ಎಂದು ಹೇಳಿರುತ್ತಾರೆ ಸ್ವಾಮಿಯವರು. ಈ ಭೂಮಿಯಲ್ಲಿ ಬದುಕುವವರು ಎಲ್ಲವರು ಸಂತೋಷದಿಂದ ಬದುಕಬೇಕು, ಸಂತೋಷದಿಂದ ಪ್ರೀತಿಯಲ್ಲಿ ನಡೆಯಬೇಕು, ಪ್ರೀತಿಯಲ್ಲಿ ವರ್ತಿಸಬೇಕು ಎಂದು. ಕ್ರಿಸ್ಮಸ್ ನಮಗೆ ಕೊಡುವಂಥ ಸಂದೇಶ ಅದು. ಭರವಸೆಯುತವಾದಂಥ, ಪ್ರೀತಿಯುತವಾದಂಥ, ಸ್ನೇಹಿಸುವಂಥ, ಒಳಿತನ್ನು ಬಯಸುವಂಥ ಒಳ್ಳೆಯ ಜೀವನವನ್ನು ಎಲ್ಲ ಮಾನವರು ಮಾಡಬೇಕು ಎಂದು. ಅದು ನಾವು ಮಾಡುತ್ತಾ ಇದ್ದೇವೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಆ ಕೆಲಸವನ್ನು ಈ ಭೂಮಿಯಲ್ಲಿ ನಿರ್ವಹಿಸಿ ನಾವು ಬಾಳಬೇಕು ಎಂಬುದೇ ಮನುಷ್ಯನಿಗೆ ದೊರೆತಿರುವಂಥ ಆ ಗುರಿ. ನಾವೀಗ ದೀಪವನ್ನು ಬೆಳಗಿಸ್ತೇವೆ, ಲೋಕದ ಪ್ರಕಾಶವಾಗಿರಬೇಕು ನಾವು. ಈ ಬೆಳಕು ಎಲ್ಲರಿಗೂ ಬೆಳಕನ್ನು ಚೆಲ್ಲುತ್ತಾ ಇರುತ್ತದೆ, ಪ್ರಕಾಶ ಕೊಡುತ್ತಾ ಇರುತ್ತದೆ. ಅದೇ ರೀತಿಯಲ್ಲಿ ಮಾನವರು ಪ್ರತಿಯೊಬ್ಬನು ಬೆಳಕಾಗಿ ಉರಿಯುತ್ತಾ ಮತ್ತೊಬ್ಬರಿಗೆ ಪ್ರೀತಿಯನ್ನು ಸ್ನೇಹವನ್ನು ನೀಡುತ್ತಾ ಬೆಳಕಾಗುವಂಥ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಾಂತರಗೊಂಡು ಭರವಸೆಯುತವಾದಂತಹ ಜೀವನವನ್ನು, ಶಾಂತಿಯುತವಾದ ಜೀವನವನ್ನು, ಪ್ರೀತಿಯುತವಾದ ಜೀವನವನ್ನು ಈ ಲೋಕದಲ್ಲಿ ನಡೆಸಬೇಕೆಂಬುದೇ ಕ್ರಿಸ್ಮಸ್ ಸಾರುವ ನಮಗೆ ಕೊಡುವಂತಹ ಸಂದೇಶ. ನಮಗೆ ಚಿಂತೆ ಮಾಡುವ ಇಲ್ಲಿ ಈ ಮಕ್ಕಳನ್ನು ಇಲ್ಲಿ ಸೇರಿಸಿ ಇವರ ಪ್ರತಿಭೆಗಳನ್ನು ಗುರುತಿಸಿ ಇವರಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಎಂಬುದನ್ನು ಆಧರಿಸಿ ಇವರಿಗೆ ಒಳ್ಳೆಯ ರೀತಿಯಲ್ಲಿ ನೀವು ಇಲ್ಲಿ ಆಡಳಿತ ಮಂಡಳಿ ಇದಕ್ಕೆ ಒಳ್ಳೆಯದನ್ನು ಬಯಸುವವರು ಮಾಡುತ್ತಾ ಇದ್ದೀರಾ. ಇದೇ ಒಳ್ಳೆಯ ಒಂದು ಕೆಲಸ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯವರು ಇಚ್ಛಿಸುವುದು ಇದೆಯೇ, ಮತ್ತೊಬ್ಬರಿಗೆ ಒಳಿತನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಸಂತೋಷ, ಸಮಾಧಾನ, ಪ್ರೀತಿ, ಒಳ್ಳೆಯ ಜೀವವನ್ನು ನಡೆಸಬೇಕು ಎಂಬುದೇ. ಈ ಕ್ರಿಸ್ಮಸ್ ಹಬ್ಬ ಆಚರಿಸುವಾಗ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷ ಶುಭಾಶಯಗಳನ್ನು ಸಾರುತ್ತಾ ಇಲ್ಲಿ ಈ ರೀತಿಯ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಇಲ್ಲಿಯ ಮಂಡಳಿಯು ಪ್ರೇಮರಾಜ್ ಅವರಿಗೆ ಅನುಮತಿ ಕೊಟ್ಟದಕ್ಕೂ ಎಲ್ಲರಿಗೂ ವಂದರಿಸುತ್ತಾ ಒಳ್ಳೆಯ ಶಾಂತಿ ಸಮಾಧಾನಯುತವಾದಂಥ ಒಂದು ಜೀವನ ಎಲ್ಲ ಮನುಷ್ಯರು ಈ ಭೂಮಿಯಲ್ಲಿ ನಡೆಸಲಿ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ ಯು.
ಓಂ ಶ್ರೀ ಜನಾರ್ದನಾಯ ನಮಃ. ನಾವೆಲ್ಲರೂ ನಂಬುವಂತಹ ದೇವರುಗಳಿಗೆ ವಂದನೆಗಳನ್ನು ಮಾಡ್ತಾ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಈ ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಆಶೀರ್ವಚನವನ್ನು ನೀಡಿರುವಂತಹ ವಂದನೀಯ ಫಾದರ್ ಅಬ್ರಹಾಂ ಪಟ್ಟೇರಿಲ್ರವರೇ, ಮುಖ್ಯ ಅತಿಥಿಯಾಗಿ ಇವತ್ತು ಭಾಗವಹಿಸಿರುವಂತಹ ಜಮೀರ್ ಫಾಜಿಲ್ ಅವರೇ, ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಇಡೀ ಸಮಾಜಕ್ಕೆ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಗೌರವಾನ್ವಿತ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರೇ, ಗೌರವಾನ್ವಿತರಾದ ಶ್ರೀ ವಾಲ್ಟರ್ ಸಿಕ್ವೇರವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇರುವಂತಹ ವಿಶೇಷ ಚೇತನ ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ವಿಶೇಷವಾಗಿ ಈ ವಿಶೇಷ ಕಾರ್ಯಕ್ರಮದ ಸಂಚಾಲಕರಾದಂತಹ ಶ್ರೀ ಪ್ರೇಮರಾಜ್ ಸಿಕ್ವೇರವರೇ ಹಾಗೂ ಆತ್ಮೀಯ ಬಂಧುಗಳೇ, ಹೆಚ್ಚು ಕಮ್ಮಿ ಸುಮಾರು 2023 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತ ಈ ಭೂಮಿಗೆ ಬಂದಂತಹ ದಿನವನ್ನು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಅನ್ನುವಂತಹ ಹಬ್ಬದಿಂದ ಆಚರಿಸ್ತಾ ಬಂದಿದ್ದೇವೆ. ಮಾನ್ಯ ಪ್ರೇಮರಾಜರವರು ಹೇಳಿದ ಹಾಗೆ ಕ್ರಿಸ್ಮಸ್ ಅನ್ನುವಂಥ ಹಬ್ಬ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದಂತಹ ಹಬ್ಬ ಅಲ್ಲ. ನಾನು ಒಂದು ಕೆಥಲಿಕ್ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ. ಕ್ರಿಸ್ಮಸ್ ಆಚರಣೆಗಳು, ಅದರ ಹಿಂದೆ ಇರುವಂತಹ ಒಂದು ಉತ್ತಮವಾದಂತಹ ಒಂದು ಸಂದೇಶ, ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಅದನ್ನು ಗಮನಿಸಿಕೊಂಡು ಕಲಿತುಕೊಂಡು ಬಂದವನು. ಇವತ್ತು ಕ್ರಿಸ್ಮಸ್ ಅನ್ನುವಂತಹ ಹಬ್ಬ, ಅದರ ಜೊತೆಗೆ ವಿಶೇಷವಾಗಿ ಪುಟಾಣಿಗಳಿಗೆ ಸಾಂತಾ ಕ್ಲಾಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅತ್ಯಂತ ಜನಪ್ರಿಯ. ಎಲ್ಲ ಧರ್ಮ ಜಾತಿ ಮತಗಳನ್ನು ಮೀರಿ ಇವತ್ತು ಒಂದು ಹಬ್ಬ ಇಡೀ ಜಗತ್ತಿನಾದ್ಯಂತ ಆಚರಿಸಲ್ಪಟ್ಟಿದೆ ಅಂತ ಹೇಳಿದರೆ ಅದು ಕ್ರಿಸ್ಮಸ್ ಹಬ್ಬ. ಇವತ್ತು ಆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಸಾನ್ನಿಧ್ಯ ಕೇಂದ್ರದಲ್ಲಿ ಪ್ರೇಮರಾಜ್ ಸಿಕ್ವೇರವರ ನೇತೃತ್ವದಲ್ಲಿ ಈ ಒಂದು ಕ್ರಿಸ್ಮಸ್ ಸಂಭ್ರಮ ಆಚರಿಸ್ತಾ ಇರುವಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ಭಾವಿಸಿದ್ದೇನೆ. ಯಾಕೆ ಅರ್ಥಪೂರ್ಣ ಅಂತ ಹೇಳಿದರೆ, ನಮ್ಮ ಯಾವುದೇ ಧರ್ಮದಲ್ಲಿರ್ಬೋದು, ಹಿಂದೂ ಧರ್ಮದಲ್ಲಿರ್ಬೋದು, ಕ್ರೈಸ್ತ ಧರ್ಮದಲ್ಲಿರ್ಬೋದು, ಅಥವಾ ಇಸ್ಲಾಂ ಧರ್ಮದಲ್ಲಿರ್ಬೋದು, ಅಥವಾ ಜಗತ್ತಿನ ಬೇರೆ ಬೇರೆ ಧರ್ಮಗಳಲ್ಲಿ ನಾವು ಹಬ್ಬಗಳನ್ನು ಹೇಗೆ ಆಚರಿಸ್ತೇವೆ ಅಂತ ಹೇಳಿದರೆ, ದೇವರ ಪೂಜೆಯನ್ನು ಮಾಡಿ ನಾವು ಈ ಹಬ್ಬಗಳನ್ನು ಆಚರಿಸ್ತೇವೆ. ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರಭು ಕ್ರಿಸ್ತನ ಪೂಜೆ ಮಾಡಿದರೆ, ಕೃಷ್ಣ ಜಯಂತಿ ಅಷ್ಟಮಿಯಲ್ಲಿ ನಾವು ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ತೇವೆ. ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶನ ಪೂಜೆಯನ್ನು ಮಾಡ್ತೇವೆ. ಹಾಗೆಯೇ ಬೇರೆ ಬೇರೆ ಧರ್ಮಗಳಲ್ಲಿ ಆ ಹಬ್ಬಗಳಲ್ಲಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವರುಗಳನ್ನು ನಾವು ಪೂಜೆ ಮಾಡ್ತೇವೆ. ಇವತ್ತು ಕೂಡ ಈ ಕ್ರಿಸ್ಮಸ್ ಹಬ್ಬದ ಏನು ಆಚರಣೆ ಇದೆ, ಇವತ್ತು ಕೂಡ ಒಂದು ರೀತಿಯಲ್ಲಿ ದೇವರ ಹಬ್ಬ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಸಾನ್ನಿಧ್ಯ ಕೇಂದ್ರದಲ್ಲಿ ಇರುವಂತಹ ದೇವರುಗಳನ್ನು ನಾವು ಏನು ಪೂಜಿಸ್ತಾ ಇದ್ದೇವೆ ಅದು ದೇವರುಗಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ.
ಪ್ರತಿಯೊಬ್ಬನ ಒಳಗೂ ಇದ್ದಾರೆ ಅಂತ ಹೇಳಿ. ನನ್ನಲ್ಲೂ ದೇವರಿದ್ದಾರೆ, ಇಲ್ಲಿ ಕುಳಿತಿರುವಂತಹ ಎಲ್ಲರ ಒಳಗೂ ದೇವರಿದ್ದಾರೆ ಅನ್ನುವಂತಹ ಒಂದು ಕಲ್ಪನೆ ನಮ್ಮ ಧರ್ಮದ್ದು. ಇವತ್ತು ಅದಕ್ಕಿಂತಲೂ ಒಂದು ಹೆಚ್ಚು ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಹೋಗಿ ಇವತ್ತು ಈ ವಿಶೇಷ ಚೇತನ ವ್ಯಕ್ತಿಗಳು, ಮಕ್ಕಳು ಏನಿದ್ದಾರೆ ಅವರಲ್ಲಿ ಈ ಎಲ್ಲ ನಮ್ಮಕ್ಕಿಂತಲೂ ಹೆಚ್ಚಿನ ಅಂಶ ಒಂದು ದೇವರು ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಂತಹ ದೇವರುಗಳ ಪೂಜೆ ಇವತ್ತು ನಡೀತಾ ಇರುವಂತಹದ್ದು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ. ಅದು ಇಡೀ ಸಮಾಜಕ್ಕೆ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಪ್ರೇಮರಾಜ್ ಸಿಕ್ವೇರವರಿಗೆ, ಈ ಸಂಸ್ಥೆಯ ನೇತೃತ್ವ ವಹಿಸಿದಂತಹ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಯವರಿಗೆ ಹಾಗೂ ಸಾನ್ನಿಧ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸಂಸ್ಥೆಯ ಬಗ್ಗೆ 2 ಮಾತುಗಳನ್ನು ಹೇಳಬೇಕು. ಮಾನ್ಯ ಫಾದರ್ ಅವರು ಹೇಳಿದರು, ನಾನು ಇಷ್ಟು ಬಾರಿ ಈ ಪರಿಸರದಲ್ಲಿ ಬಂದರೂ ಕೂಡ ಈ ಸಂಸ್ಥೆ, ಇಂತಹ ಒಂದು ಸಂಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ನೋಡಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನನಗೂ ಒಂದು 4-5 ವರ್ಷಗಳ ಹಿಂದೆ ಇದೇ ಅನುಭವ ಆಗಿತ್ತು. ನಮ್ಮ ದೇವಸ್ಥಾನದ ರಥಬೀದಿಯಲ್ಲಿದ್ದರೂ ಕೂಡ ಇಂತಹ ಒಂದು ನಿಸ್ವಾರ್ಥವಾದಂತಹ ಒಂದು ಸಂಸ್ಥೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಅದು ಅವರ ಹಿರಿಮೆ. ಯಾಕಂತ ಹೇಳಿದರೆ ಎಲೆಮರೆಯ ಕಾಯಿ ಹಾಗೆ ಕೆಲಸ ಮಾಡುವಂಥದ್ದು. ಯಾವುದೇ ಹಣದ ಆಮಿಷಕ್ಕೆ ಒಳಗಾಗದೆ ಅಥವಾ ಹೆಸರಿನ ಆಮಿಷಕ್ಕೆ ಒಳಗಾಗದೆ ನಿಜವಾಗಿಯೂ ಇಂತಹ ವಿಶೇಷ ಚೇತನರ ಸೇವೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಕೇವಲ ಉಜಿರೆಯಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಇಂತಹ ಕೇಂದ್ರಗಳನ್ನು ಮಾಡಿಕೊಂಡು ವಿಶೇಷವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಹಾಗೂ ಇಲ್ಲಿಯ ಸಿಬ್ಬಂದಿಯವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ಈ ಸಂಸ್ಥೆಯನ್ನು ನಾವು ಗಮನಿಸಿದಾಗಲೂ ಕೂಡ ಅವರು ಮಾಡ್ತಾ ಇರುವಂತಹ ಒಂದು ಕೆಲಸವನ್ನು ನಾವು ಮೆಚ್ಚಲೇಬೇಕಾದಂಥದ್ದು. ಯಾವುದೇ ರೀತಿಯಲ್ಲೂ ಮಕ್ಕಳಿಗೆ ಕಡಿಮೆ ಆಗದ ಹಾಗೆ ಸ್ವಚ್ಛತೆಯಲ್ಲಿ ಇರ್ಬೋದು, ಶಿಸ್ತಿನಲ್ಲಿರ್ಬೋದು, ಅಥವಾ ಈ ಏನು ವ್ಯವಸ್ಥೆ ಇದೆ, ಫೆಸಿಲಿಟೀಸ್ ಏನಿದೆ, ಅದಕ್ಕೆ ಯಾವುದಕ್ಕೂ ಕುಂದು ಬರದ ಹಾಗೆ ಇಲ್ಲಿ ಈ ಸಂಸ್ಥೆ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ನಮಗೆ ಮಾದರಿಯಾದಂತಹ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ದೇವರು, ನಾವು ನಂಬಂಥ ಎಲ್ಲ ದೇವರುಗಳು ಅವರಿಗೆ ವಿಶೇಷವಾದ ಚೈತನ್ಯವನ್ನು ನೀಡಲಿ, ಅವರಿಗೆ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂತಹ ಒಂದು ಸಾಮರ್ಥ್ಯವನ್ನು ದೇವರು ಭಗವಂತ ಅವರಿಗೆ ಅನುಗ್ರಹಿಸಲಿ. ಹಾಗೆಯೇ ಈ ಸಂಸ್ಥೆಯನ್ನು ನೋಡಿಕೊಳ್ತಾ ಇರುವಂಥವರು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಇರ್ಬೋದು, ಇಲ್ಲಿಯ ಸಿಬ್ಬಂದಿ ವರ್ಗದವರು ಇರ್ಬೋದು, ವಿಶೇಷವಾಗಿ ಈ ಸಂಸ್ಥೆಯ ಅಭಿಮಾನಿ ಶ್ರೀ ಪ್ರೇಮರಾಜ್ ಸಿಕ್ವೇರ ಇರ್ಬೋದು, ಅವರಿಗೂ ಕೂಡ ದೇವರು ಇಂತಹ ಕೆಲಸವನ್ನು ಮಾಡಲಿಕ್ಕೆ ಇನ್ನಷ್ಟು ಆಶೀರ್ವಾದವನ್ನು ನೀಡಲಿ, ಇನ್ನಷ್ಟು ಸಾಮರ್ಥ್ಯವನ್ನು ನೀಡಲಿ. ಅದರ ಜೊತೆಗೆ ಅವರಿಗೆ ನಮ್ಮ ಕೈಲಾದಂತಹ ಸಹಕಾರವನ್ನು ಮಾಡುವಂತಹ ದೊಡ್ಡ ಮನಸ್ಸು ನಮ್ಮೆಲ್ಲ ಇಡೀ ಸಮಾಜಕ್ಕೆ ಕೊಡಲಿ ಅನ್ನುವಂತಹ ಮಾತನ್ನು ಈ ಕ್ರಿಸ್ಮಸ್ ಹಬ್ಬದ ಪುಣ್ಯ ಸಂದರ್ಭದ ಹಿನ್ನೆಲೆಯಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಫಾದರ್ ಹೇಳಿದ ಹಾಗೆ ಇವತ್ತಿನ ಈ ಜಗತ್ತಿನ ಸನ್ನಿವೇಶದಲ್ಲಿ ನಮಗೆಲ್ಲರಿಗೂ ಬೇಕಾದಂಥದ್ದು, ಅಗತ್ಯ ಬೇಕಾದಂಥದ್ದು ಪರಸ್ಪರ ಸಾಮರಸ್ಯ, ಧರ್ಮದ ಮಧ್ಯೆ ವಿಶ್ವಾಸ. ಇದು ಎಲ್ಲ ಈ ಕಾರ್ಯಕ್ರಮದ ಮೂಲಕ, ಇಂತಹ ಕಾರ್ಯಕ್ರಮಗಳ ಮೂಲಕ ವಿಶೇಷವಾಗಿ ನಮ್ಮ ಭಾರತ ದೇಶ ಇದಕ್ಕೆ ಹೆಸರುವಾಸಿಯಾದಂಥದ್ದು. ಇಂತಹ ಕಾರ್ಯಕ್ರಮಗಳು ಅನೇಕ ಕಡೆ ಈ ಕಾರ್ಯಕ್ರಮವನ್ನು ನೋಡಿ ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿ ಹಾರೈಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಸಂಸ್ಥೆಯ ಎಲ್ಲ ಆಡಳಿತ ಅಧಿಕಾರಿಗಳಿಗೂ, ವಿಶೇಷವಾಗಿ ಪ್ರೇಮರಾಜ್ ಸಿಕ್ವೇರವರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರ ಹತ್ರ ಒಂದು ವಿನಂತಿ, ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅನಿವಾರ್ಯತೆ ಇದ್ದದ್ರಿಂದ ಖಂಡಿತವಾಗಿಯೂ ತಾವು ಅನುಮತಿ ಕೊಟ್ಟರೆ ನಾನು ಈ ಕಾರ್ಯಕ್ರಮದಿಂದ ತೆರಳ್ತೇನೆ ಅಂತ ಹೇಳಿ ವಿನಂತಿಸ್ಕೊಳ್ತೇನೆ.
ಇವತ್ತಿನ ಈ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ವತಿಯಿಂದ ಕ್ರಿಸ್ಮಸ್ ಸಂಭ್ರಮದ 2024 ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅತಿಥಿ ಸ್ಥಾನವನ್ನು ಕೊಟ್ಟು ನನ್ನ ಅಣ್ಣನವರಾದಂಥ ರೋಷನ್ ಅವರು ಭಾಳ ಪ್ರೀತಿಪೂರ್ವಕವಾಗಿ ಕರೆದಿದ್ದರು. ನನಗೆ ಬಿಡುವಿಲ್ಲ, ಆದರೂ ಅಣ್ಣನ ಒಂದು ಆದೇಶವನ್ನು ನಾನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈ ಎಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾನೆ ಅಣ್ಣ ಅಂತ ಹೇಳಿದರೆ, ರಿಯಲಿ ಇದೇನು ವಿಶೇಷ ಚೇತನ ಮಕ್ಕಳು ಮತ್ತು ಎಲ್ಲ ಜನರಿದ್ದಾರೆ, ಇಂಥವರಿಗೆಲ್ಲ ಯಾರೋ ನೋಡ್ಕೊಂಡು ಸುಮ್ಮನೆ ಹೋಗುವ ಸಮಯ ಇದೆ. ಆದರೆ ಇವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಏಳಿಗೆಗೆ ಅವರಿಗೆ ಒಂದು ಉತ್ಸಾಹ, ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕೂಡ ಈ ಕ್ರಿಸ್ಮಸ್ ದಿವಸದಲ್ಲಿ ಆದಾಗ ಎಲ್ಲರಿಗೂ ಒಂದು ಸಂಭ್ರಮದ ವಿಷಯ. ಇದು ಭಾಳ ನಮಗೂ ಕೂಡ ಖುಷಿಯಾಗಿದೆ. ಅದೇ ರೀತಿ ನಾನು ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೆಳಗಾವಿ, ಬಿಜಾಪುರ, ಗದಗದಲ್ಲಿ ನೋಡಿದ್ದೇನೆ. ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿ NGOಸು ಈ ರೀತಿ ಈ ಮಾನವಕ್ಕೆ ಅನುಕೂಲ ಆಗುವಂತೆ ಸಮಾಜ ಸೇವೆ ಮಾಡ್ತಿರುವುದು ರಿಯಲಿ ಆ ಯೇಸು ಅವರ ಏನು ವಿಶ್ವದ ಶಾಂತಿಯ ಸ್ವರೂಪವಾಗಿದ್ದಾರೆ. ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಹಾಗೆ ಈ ಇದೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತ ಹೇಳ್ತಾ, ನನಗೆ ಇದೆರಡು ಮಾತಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ವಿಶೇಷ ಗಣ್ಯ ವ್ಯಕ್ತಿತ್ವಗಳೇ, ಬಹಳ ಸಂತೋಷದಾಯಕವಾದ ಒಂದು ಸಂದರ್ಭದಲ್ಲಾಗಿದೆ ನಾವೆಲ್ಲರೂ ಇವತ್ತು ಇಲ್ಲಿ ಒಂದುಗೂಡಿರುವುದು. ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮ 2024 ಎಂಬ ಶೀರ್ಷಿಕೆಯೊಂದಿಗೆ ಇಲ್ಲಿ ಪ್ರಾರಂಭಗೊಂಡಂತಹ ಈ ಒಂದು ಸಂತೋಷಕೂಟ ಪ್ರತ್ಯೇಕವಾಗಿ ನಮಗಂತೂ ಬಹಳ ಸಂತೋಷವಾಗಿದೆ. ಮಾತನ್ನು ಪ್ರಾರಂಭಿಸುವ ಮುನ್ನ ಈ ಒಂದು ಸಾನ್ನಿಧ್ಯ ಎಂಬಂತಹ ಮಹತ್ವಪೂರ್ಣವಾದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಮುನ್ನಡೆಸುತ್ತಿರುವಂತಹ ನಮ್ಮ ಎಲ್ಲರ ನೆಚ್ಚಿನ ವಸಂತ್ ಶೆಟ್ರು ಎಲ್ಲ ವಿಧದ ಅಭಿನಂದನೆ ನಾನು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಇವತ್ತು ನಾನು ನನ್ನ ಕುಟುಂಬ ಮಾತ್ರ ಜೀವಿಸಿದರೆ ಸಾಕು, ನಾನು ನನ್ನ ಮಕ್ಕಳು ಅವರು ಮಾತ್ರ ಸಂತೋಷದಿಂದ ಇದ್ದರೆ ಸಾಕು ಅಂತ ಭಾವಿಸುವಂತಹ ಪರಿಸರದಲ್ಲಿ ತನ್ನೆಲ್ಲವನ್ನು ಇಂತಹ ದೇವರ ವಿಶೇಷ ಮಕ್ಕಳಿಗೆ ಕೊಟ್ಟು ತನ್ನೆಲ್ಲ ಸಮಯವನ್ನು ಇಂಥ ವಿಶೇಷ ಮಕ್ಕಳೊಂದಿಗೆ ಎಲ್ಲ ಸಮಯವನ್ನು ಅದಕ್ಕೆ ಮೀಸಲಿಟ್ಟಿರುವಂತಹ ನಮ್ಮ ಶೆಟ್ರಿಗೆ ಇಲ್ಲಿ ನೆರೆದಂಥ ಎಲ್ಲರ ಪರವಾಗಿ ಮನದಾಳದಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶೆಟ್ರಿಗೆ ದೇವರು ಆಯುರ ಆರೋಗ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಹೃದಯರೇ, ಹಲವು ಗಣ್ಯ ವ್ಯಕ್ತಿತ್ವಗಳು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡಿಸುವಾಗ ನನಗೂ ಕೂಡ ಈ ಒಂದು ಸಂತೋಷದ ಈ ಒಂದು ವೇದಿಕೆಗೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಅವಕಾಶ ಕೊಟ್ಟಂತಹ ಈ ಒಂದು ಸಂಸ್ಥೆಗೂ ಪ್ರತ್ಯೇಕವಾಗಿ ನಮ್ಮ ನೆಚ್ಚಿನ ಮಿತ್ರರು ಕೂಡಿ ಆದಂತಹ ರೋಷನ್ ಶಿಕೇರವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿನ ಭೇಟಿ ನನಗೆ ಇದು 2ನೇ ಬಾರಿಗೆ. ಮೊದಲ ಬಾರಿಗೆ ನನ್ನ ಸ್ನೇಹಿತರೊಂದಿಗೆ ಗೂಡಿ ಒಂದು ಹಬ್ಬದ ಸಂದರ್ಭದಲ್ಲಿ ಒಂದು ಚಿಕ್ಕ ಮಟ್ಟದ ಒಂದು ಔತಣಕೂಟವನ್ನು ಏರ್ಪಡಿಸಲು ಇಲ್ಲಿಗೆ ನಾವು ಬಂದಿದ್ದೆವು. ನನ್ನ ಮೊದಲನೇ ಭೇಟಿ ಇಲ್ಲಿಗೆ ಬಂದಂಥ ಆ ಒಂದು ಸನ್ನಿವೇಶ ಇವತ್ತಿಗೂ ಕೂಡ ನನ್ನ ಕಣ್ಣಲ್ಲಿ ಆ ಒಂದು ನೋಟ ಇವತ್ತಿಗೂ ಕೂಡ ಆ ಕಣ್ಣಿಂದ ಆ ಒಂದು ದೃಶ್ಯ ಇವತ್ತಿಗೂ ಕೂಡ ಮರೆಯಾಗಿಲ್ಲ. ಬಂದಂಥ ಒಂದು ಆ ಸಂದರ್ಭದಲ್ಲಿ ಏನೋ ಒಂದು ವಿಚಾರಿಸಿ ಏನೋ ಒಂದು ನೆನೆಸಿ ಇಲ್ಲಿಗೆ ಬಂದದ್ದು. ಬಂದು ನೋಡಿದಾಗ ಸಂತೋಷದೊಂದಿಗೆ ದುಃಖವು ಒಮ್ಮೆಲೆ ಒಮ್ಮೆಲೆ ಒಮ್ಮಳಿಸಿ ಬಂದಂಥ ಆ ಒಂದು ಫೀಲಿಂಗ್, ಆ ಒಂದು ಸಂದರ್ಭ ಅಂದರೆ ಎಲ್ಲವನ್ನು ಮರೆತು ತಾನು ಯಾರೆಂದು ತನಗೆ ತಿಳಿದಿಲ್ಲದಂತಹ ಆ ದೇವರ ವಿಶಿಷ್ಟ ಮಕ್ಕಳು ಅವರನ್ನು ನೋಡಿಕೊಳ್ಳುವಂತಹ ಒಂದು ಪರಿ, ಅದೇ ರೀತಿ ಅವರಿಗೆ ನೀಡುವಂತಹ ಸೇವಾ ಮನೋಭಾವಗಳು
ಇದೆಲ್ಲವನ್ನು ನೋಡಿದಾಗ ಜೀವನದಲ್ಲಿ ಹಲವು ರೀತಿಯ ಸಾಮಾಜಿಕ ಸೇವೆಗಳು ಮಾಡಿದರೂ ಕೂಡ ದೇವರಲ್ಲಿ ಮೊದಲಿಗೆ ಹೇಳಲು ನನಗೆ ಒಂದು ಅವಕಾಶ ಕೊಟ್ಟಂತಹ ಒಂದು ಸಂದರ್ಭವಾಗಿತ್ತು ಅವತ್ತಿನ ದಿನ. ಬಂದು ನೋಡಿದಾಗ ನನ್ನ ಮನಸ್ಸಿಗೆ ನನಗೆ ಬಹಳ ತೃಪ್ತಿ. ಜೀವನದಲ್ಲಿ ದೇವರು ಕೊಟ್ಟ ಒಂದು ಆಯುಷಿನಲ್ಲಿ ಒಂದು ಕೆಲವು ಕ್ಷಣವಾದರೂ ಇಂತಹ ಮಕ್ಕಳೊಂದಿಗೆ ಬೆರೆತು ಇಂತಹ ಮಕ್ಕಳೊಂದಿಗೆ ಮಕ್ಕಳಾಗಲು ಒಂದು ಅವಕಾಶ ಸಿಕ್ಕಿತಲ್ಲ ಅಂತ. ಇದಕ್ಕೆ ಅವಕಾಶ ಒದಗಿಸಿದ ಎಲ್ಲರಿಗೂ ಮನದಾಳದಿಂದ ನಾನು ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಸಹೃದಯರೇ, ನಮಗೆಲ್ಲರಿಗೂ ತಿಳಿದಿದೆ, ಸಾವಿರಾರು ವರ್ಷಗಳ ಇತಿಹಾಸ ಸಾಂಸ್ಕೃತಿಕ ಪರಂಪರೆ ಹೊಂದಿದ ದೇಶ ನಮ್ಮದು. ಹತ್ತಲವಾರು ಬಗೆಯ ಮತಧರ್ಮಗಳೆಂಬ ಹೂದೋಟಗಳು ಬೆಳೆದು ನಿಂತಹ ಒಂದು ಸುಂದರ ದೇಶವಾಗಿದೆ ನಮ್ಮದು. ಹಲವಾರು ಮತಗಳು ಇದ್ದರೂ ಕೂಡ ಆ ಮತದ ಆ ಸಂದೇಶಗಳನ್ನು ಅನುಸರಿಸಿ ಜೀವಿಸುವಂತಹ ಇಲ್ಲಿಯ ಎಲ್ಲ ಸಹೋದರ ಸಹೋದರಿಯರು ನಮ್ಮ ಅತಿಥಿಗಳ ಮಾತಿನ ಶಾಂತಿಯನ್ನು ಸಮಾಧಾನವನ್ನು ಮಾತ್ರವಾಗಿದೆ. ಸಹೋದರ್ಯತೆಯು ನಾಶವಾಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇಂತಹ ಮಾತುಗಳು ಬಹಳ ಏನು ಪ್ರಾತಿನಿಧ್ಯವನ್ನು ಉಂಟು ಮಾಡ್ತದೆ. ಪ್ರಾರ್ಥನೆಗೆ ಕೆಲವೊಂದು ಸಲ ಉತ್ತರ ಸಿಗುವುದಿಲ್ಲ. ನಾವು ಹೇಳ್ತೇವೆ, ಎಷ್ಟು ಪ್ರಾರ್ಥಿಸಿದರೂ ಕೂಡ, ಎಷ್ಟು ಹರಕೆಗಳನ್ನು ಇಟ್ಟರೂ ಕೂಡ ಆ ದೇವನು ಏನು ಮಾಡ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ ಅಂತ. ಆದರೆ ಪ್ರತಿಯೊಂದು ಧರ್ಮದಲ್ಲಿ ಹಲವು ರೀತಿಯ ಸಂದೇಶಗಳನ್ನು ನೀಡುವುದರ ಜೊತೆಯಲ್ಲಿ ಒಂದು ಹೇಳ್ತಾರೆ, ನಿಮಗೆ ಪ್ರಾರ್ಥನೆಗೆ ಉತ್ತರ ಬೇಕೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಆ ದೇವರು ಸ್ವೀಕರಿಸಬೇಕಾದ್ರೆ ಕೆಲವು ಸಂದರ್ಭಗಳು, ಕೆಲವು ನಿಮಿಷಗಳು ನಮ್ಮ ಜೀವನದಲ್ಲಿ ಏನಾಗ್ತದೆ, ಕಳೆದು ಹೋಗ್ತದೆ. ಆ ಒಂದು ಕಳೆದು ಹೋಗುವಂತಹ ಆ ಒಂದು ನಿಮಿಷಗಳಲ್ಲಿ ಪ್ರತ್ಯೇಕವಾದದ್ದು ಎಲ್ಲ ಮತಧರ್ಮಗಳು ತಿಳಿಸುವಂತೆ ನಿಮ್ಮಲ್ಲಿ ನಿರಾಶ್ರಿತರಾದಂತಹ ಅಥವಾ ನಿಮಗೆ ದೇವರ ಆರೋಗ್ಯವನ್ನು ಕೊಟ್ಟು ಸುಖ ಆರೋಗ್ಯವನ್ನು ನೀಡಿರುವಾಗ ಕೆಲವರನ್ನು ದೇವರು ಪ್ರತ್ಯೇಕವಾಗಿ ಸೃಷ್ಟಿಸಿರ್ತಾನೆ. ಅವರಿಗೆ ಈ ಭೂಲೋಕದಲ್ಲಿ ವೈಪರೀತ್ಯಗಳು, ಅಂಗವೈಕಲ್ಯಗಳು ಇರಬಹುದು. ಆದರೆ ಅವರನ್ನು ಒಂದುಗೂಡಿಸಿ ಆ ಒಂದು ವಾತಾವರಣದಲ್ಲಿ ನೀನು ಮನದಾಳದಿಂದ ನೀನು ದೇವರೊಂದಿಗೆ ಪ್ರಾರ್ಥಿಸಿದರೆ ನಿನ್ನ ಆ ಒಂದು ಪ್ರಾರ್ಥನೆಗೆ ಉತ್ತರವಿದೆ ಎಂದು ಎಲ್ಲ ಮತಧರ್ಮಗಳಲ್ಲಿ ಆ ಒಂದು ಸಂದೇಶವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಆಗ ನಾನು ಕೂಡ ಬಯಸುವುದು, ದೇವರ ಈ ಒಂದು ವಿಶಿಷ್ಟ ಸುಂದರವಾದ ಈ ಸೃಷ್ಟಿಗಳೊಂದಿಗೆ ನಾವು ಬೆರೆತುಕೊಂಡಾಗ ಮನಸ್ಸಿಗೆ ಬರಬೇಕಾದಂತಹ ಒಂದು ಸುಂದರ ವಿಷಯ, ದೇವರೇ ನನಗೆ ನೀನು ಆರೋಗ್ಯ ಕೊಟ್ಟೆ, ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ನನಗೆ ನೀಡಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನಲ್ಲಿ ನನಗೆ ಕೇಳಲಿಕ್ಕೆ ಇರುವುದು ನನ್ನ ಸಮಸ್ಯೆಗಳು ಏನೇ ಆಗಿರಲಿ, ಆ ಸಂದರ್ಭದಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಂತಹ ಪ್ರಾರ್ಥನೆಗಳಿಗೆ ಉತ್ತರವಿದೆ ಎಂದಾಗಿದೆ ಪ್ರತಿಯೊಂದು ಧರ್ಮವು ನಮಗೆ ತಿಳಿಯಲ್ಪಡಿಸುತ್ತಿರುವುದು. ಬಹಳ ಸಂತೋಷದ ವಿಷಯ, ಕ್ರಿಸ್ಮಸ್ ಆಚರಣೆಯೊಂದಿಗೆ ಈ ಒಂದು ದೇವರ ವಿಶಿಷ್ಟ ಮಕ್ಕಳೊಂದಿಗೆ ಬೆರೆಯುವಂತಹ ಒಂದು ಸಂದರ್ಭ ನಮಗೆಲ್ಲರಿಗೂ ತಿಳಿದಿದೆ. ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಆಚರಣೆ ನಲ್ಮೆಯನ್ನು, ಸಂತೋಷವನ್ನು ಸಾರುವಂತಹ ಒಂದು ಹಬ್ಬ ಅದು ಆಗಿದೆ. ಪ್ರತ್ಯೇಕವಾಗಿ ಕ್ರಿಸ್ಮಸ್ ಹಬ್ಬ ಸಾರುವ ಸಂದೇಶವು ಅದೇ ರೀತಿ ಸಮಾನತೆ, ಸಂತೋಷ, ಸಹೋದರ್ಯತೆ. ಇಂತಹ ಒಂದು ಆಶಯಗಳನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಮುಡಿಪಾಗಿಟ್ಟುಕೊಳ್ಳೋಣ. ಕೆಲವು ರಾಷ್ಟ್ರೀಯ ಹಿತಾಸಕ್ತಿಗಳೊಂದಿಗೆ ಕೈ ಜೋಡಿಸದೆ ನಮ್ಮ ಸಹೋದರ್ಯತೆಯನ್ನು ಉಸಿರು ಇರುವರೂ ಕೂಡ ನಾವು ಅದನ್ನು ಬೆರೆತು ನಾವು ಯಾವಾಗಲೂ ನೆಮ್ಮದಿಯಿಂದ ಸುಖ ಸಂತೋಷದೊಂದಿಗೆ ಸಹೋದರತೆಯಿಂದ ನಾವು ಬದುಕಲು ನಾವು ಶ್ರಮಿಸೋಣ ಎಂಬಂತಹ ಒಂದು ಆಶಯದೊಂದಿಗೆ ಸಹೃದಯರೇ ಮಾತನಾಡಲು ಅವಕಾಶ ಕೊಟ್ಟಂತಹ ಈ ಸಾನ್ನಿಧ್ಯ ಸಂಸ್ಥೆ, ಪ್ರತ್ಯೇಕವಾಗಿ ರೋಷನ್ ಸ್ವಿಕ್ವೇರ ಬಾಲ್ಯದಿಂದಲೂ ಕೂಡ ನಾವು ನೆರೆಕರೆಯವರು, ಬಾಲ್ಯದಿಂದಲೂ ಕೂಡ ಆ ಮುನ್ನನ್ನು ನಾನು ನೋಡ್ತಲೇ ಬರ್ತಾ ಇದ್ದೇನೆ. ಇವತ್ತು ಅವರನ್ನು ಹೊಗಳುವ ಒಂದು ಅವಕಾಶ ಅಲ್ಲ, ಬದಲಾಗಿ ನನ್ನ ಜೀವನದಲ್ಲಿ ನಾನು ನೋಡಿದಂತಹ ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಮುನ್ನ ಇಂಚಿನ ಒಂದು ಪ್ರಾಬ್ಲಮ್ ಉಂಟು ಮುನ್ನ ಹೇಳುವಾಗ ಅದರ ಆ ಕಡೆ ಅದು ಏನು ಆಗಿದೆ ಅಂತ ನೋಡ್ಲಿಕ್ಕಿಲ್ಲ, ಯಾರು ಉಳ್ಳ ತಪ್ಪು ಎನ್ನ ರಾಪಣೆ ಒಂದು ಹೆಲ್ಪ್ ನಾ ಮಾಡ್ತಾನೆ ಅಂತ ಒಂದು ಒಳ್ಳೆಯ ಮನೋಭಾವ ಇರುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ರೋಷನ್ ಸ್ವಿಕ್ವೇರ ಅವರು. ಇಲ್ಲಿಗೆ 2ನೇ ಬಾರಿ ಕೂಡ ನನಗೆ
ಭೇಟಿ ಮಾಡಲು ಕೂಡ ಅವಕಾಶ ಕೊಟ್ಟದ್ದು ಕೂಡ ಈ ರೋಷನ್ ಸ್ವಿಕೇರ್ ಅವರ ಕಾರಣದಿಂದ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಬಳಂಜದಲ್ಲಿ ಧರ್ಮಗುರುವಾಗಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನದಾಳದಿಂದ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಇರುವುದು, ಇಂತಹ ಮಕ್ಕಳೊಂದಿಗೆ ಬೆರೆತು ತನ್ನ ಜೀವನವನ್ನು ಇಂಥವರಿಗೆ ಮುಡಿಪಾಗಿಟ್ಟಂತಹ ಆ ರೋಷನ್ ಸ್ವಿಕೇರ್ ಹಾಗೂ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ದೇವರು ಆರೋಗ್ಯದೊಂದಿಗಿನ ದೀರ್ಘಾಯುಷ್ ನೀಡಿ ಅನುಗ್ರಹಿಸಲಿ ಎಂದು ನಾ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರಿರ್ಬೋದು? ನೀವ್ ಹೇಳಲಿಕ್ಕಿಲ್ಲ, ನೀವೇ ಓದ್ತಿದ್ದು. ಅಭಿಷೇಕ್. ಅಕ್ಷತಾ ಮೇಡಮ್. ಜಾನಕಿ ಅಕ್ಕ. ಮಂಡಿಕಾ ಮೇಡಮ್.
ಸಂಗೀತ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರಾದ ಅಬ್ರಾಹಿಂ ಪಟ್ಟೇರ ಸರ್, ಶರತ್ ಕೃಷ್ಣ ಪಡುವೆಟ್ಟಾಯ, ಮಹಾಬಲಂ ಮಾಲ್ಯ ಸರ್, ಎಲ್ಲರಿಗೂ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸುಮಾರು 28 ವರ್ಷಗಳ ಕಾಲ ಭಾರತದ ಭೂಸೇನೆಯಲ್ಲಿ ಸೇವೆ ಮಾಡಿ ಈಗ ನಿವೃತ್ತಿಯಾಗಿ ಬಂದಿರುತ್ತೇನೆ. ಈ 28 ವರ್ಷಗಳ ಕಾಲದ ಸೇವೆಯಲ್ಲಿ ಪ್ರತಿಯೊಂದು ದೇಶದ ಪ್ರಾಂತ್ಯ, ರಾಜ್ಯ, ಎಲ್ಲ ಗಡಿ ಭಾಗದಲ್ಲೂ ಸೇವೆ ಮಾಡಿಕೊಂಡು ಈ ದಿನದ ಒಂದು ಉತ್ತಮ ಕಾರ್ಯಕ್ರಮ, ಅದಕ್ಕೆ ನಮ್ಮ ಸಿಕ್ವೇರ್ ಅವರು ತುಂಬ ಆತ್ಮೀಯವಾಗಿ ಕರೆದಿದ್ದರು ಮತ್ತು ಇದಕ್ಕೆ ಹೋಗಲೇಬೇಕಾದ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಎಲ್ಲ ಸ್ಪೆಷಲ್ ಗೆಸ್ಟ್ಗಳು ಇಲ್ಲಿದ್ದಾರೆ, ಅವರಿಗಾಗಿ ಹೋಗಲೇಬೇಕಾದ ಕಾರ್ಯಕ್ರಮ ಆಗಿದ್ದಾಗಿ ಇಲ್ಲಿಗೆ ಬಂದು ಇಲ್ಲಿ ಎಲ್ಲರನ್ನು ನೋಡುವಾಗ ತುಂಬ ಸಂತೋಷ ಆಯಿತು. ಹಾಗೆಯೇ ಈ ಸಂಸ್ಥೆ ಏನಿದೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ, ಹಾಗೆಯೇ ಪರಮಾತ್ಮ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಎಂದು ಹೇಳುತ್ತಾ ನನ್ನ ಒಂದು ಚಿಕ್ಕ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂದೇಶವನ್ನು ಸಾರಿ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಮುಂದೆ ದಿವಂಗತ ವಾಸುದೇವ ಆಚಾರ್ಯ ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಂಸ್ಥೆಗೆ, ನಮ್ಮ ವಿಶೇಷ ಮಕ್ಕಳಿಗೆ ಕೆಲವು ಆಟಿಕೆ ವಸ್ತುಗಳನ್ನು ಅವರು ಉಡುಗೊರೆಯಾಗಿ ನೀಡಿದ್ದಾರೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ವಂದನೀಯ ಗುರುಗಳೇ, ಅಧಿಕಾರಿಯವರೇ, ನಮ್ಮ ದೇಶ ಸೇವೆಗಾಗಿ ತನ್ನನ್ನು ಮುಡುಪಾಗಿರ್ತಕ್ಕಂಥ ಈಗ ತಾನೇ ಸಂದೇಶವನ್ನು ನೀಡಿದ ನನ್ನ ಆತ್ಮೀಯ ಸಹೋದರರೇ ಮತ್ತು ನನ್ನ ಬಗ್ಗೆ ಭಾಳ ಮೆಚ್ಚುಗೆ ಮಾತನಾಡಿದಂಥ ಗುರುಗಳೇ, ವೇದಿಕೆಯಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಬಾಂಧವರೇ, ವಿಶೇಷ ಮಕ್ಕಳ ಹೆತ್ತವರೇ, ವಿಶೇಷ ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಎಲ್ರಿಗೂ ನನ್ನ ನಮಸ್ಕಾರ. ಸಾನ್ನಿಧ್ಯ ವಿದ್ಯಾಸಂಸ್ಥೆ ಸಮೂಹ ಸಂಸ್ಥೆಯಾಗಿ ರೂಪುಗೊಂಡು 22 ವರ್ಷಗಳನ್ನು ಪೂರೈಸಿದೆ. ಇದರದೊಂದು ಕನಸು ಕಂಡದ್ದು ನಾನು ಯಾವಾಗ ಅಂತ ಹೇಳಿದರೆ, ಸುಮಾರು 2002ರಲ್ಲಿ ಶಬರಿಮಲೆಗೆ ಹೋಗುವಾಗ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸಮಾಜಕ್ಕೆ ಅಂತ ಹೇಳಿದಾಗ, ನಾನು ನನ್ನ ಮನೆಯಲ್ಲಿ ಒಂದು ಡೌನ್ ಸಿಂಡ್ರಮ್ ಮಗು, ಪುತ್ತೂರಿನ ಒಂದು ಡೌನ್ ಸಿಂಡ್ರಮ್ ಮಗುವನ್ನು 12 ವರ್ಷ ನನ್ನ ಮನೆಯಲ್ಲಿ ಇರಿಸ್ಕೊಂಡಿದ್ದೆ. ಆಗ ನಾನು ಓರ್ವ ಶಿಕ್ಷಕ, ವಿಶೇಷ ಶಿಕ್ಷಕ. ಆಗ ಎಷ್ಟೋ ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ರು ದೂರ ದೂರದಿಂದ, ಆದ್ರೆ ಅಲ್ಲಿ ವಸತಿ ವ್ಯವಸ್ಥೆ ಇಲ್ಲದಕ್ಕೆ ಹಿಂದೆ ಹೋಗ್ತಾ ಇದ್ರು. ಒಂದು ವಸತಿಯುತ ಶಾಲೆ ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನಾನು ನನ್ನ ಮನೆಯ ಫಸ್ಟ್ ಫ್ಲೋರ್ನಲ್ಲಿ ಕಾಲೇಜಿನ ಹುಡುಗಿಯರಿಗೆ ಹಾಸ್ಟೆಲ್ ನಡೆಸ್ತಾ ಇದ್ದೆ. ನನ್ನ ಶ್ರೀಮತಿಯನ್ನು ಕೇಳಿದೆ. ಅವಳು ಕೆನರಾ ಬ್ಯಾಂಕಿನಲ್ಲಿ ಈಗ ತಾನೇ ಸೀನಿಯರ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿದ್ದಾಳೆ. ನಾನಾಗ ಕೇಳಿದೆ ಅವಳ ಹತ್ರ, ನನಗೊಂದು ಶಾಲೆ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿಕೊಂಡು, ವಸತಿ ಶಾಲೆ. ಕೆಲಸ ಬಿಟ್ಬಿಡ್ತೇನೆ ಅಂತ ಹೇಳಿದೆ. ಹಾಸ್ಟೆಲನ್ನು ಅದನ್ನು ಮುಚ್ಚಿ ಬಿಡೋಣ ಅಂತ ಹೇಳಿದೆ. ಕೈ ತುಂಬ ಹಣ ಬರ್ತಿತ್ತು, ತಿಂಗಳಿಗೆ 1 ಲಕ್ಷ. ರೋಷನನ್ನ ಹೌದು. 2 ಮಕ್ಕಳು, ಓರ್ವ ರಾಮ್ ಭಟ್ರ ಮಗ ಕಾಸರಗೋಡಿಂದ ಇಲ್ಲಿದ್ದಾನೆ ಈಗವ, ಎಂಡೋಸಲ್ಫನ್ ಬಿಟ್ಟಿ. 7 ವರ್ಷಗಳವರೆಗೆ ಹುಟ್ಟಿದ 7 ವರ್ಷಗಳವರೆಗೆ
ಹಾಸಿಗೆಯಲ್ಲಿ ಇದ್ದಂತೆ. ಮತ್ತೊಬ್ಬ ಶಾ ಹುಸೇನ್ ಧಾರವಾಡ, ಮಲ್ಟಿಪಲ್ ಡಿಸೇಬಿಲಿಟಿ. ನಮ್ಮ ಓರ್ವ ಶಿಕ್ಷಕಿ ಇದ್ದುಕೊಂಡು ನಡೆಸ್ತಾ ಬಂದಿದೆ. ಇವತ್ತು 22 ವರ್ಷ ಪೂರ್ಣಗೊಳಿಸಿರುವ ಮಂಗಳೂರಿನ ಸಾನ್ನಿಧ್ಯ ತರಬೇತಿ ಸಂಸ್ಥೆಯಲ್ಲಿ 202 ಮಕ್ಕಳು, ನಾವು ಮಕ್ಕಳಂತಲೇ ಹೇಳೋದು, 6 ವರ್ಷದಿಂದ 52 ವರ್ಷ, ಇಲ್ಲಿ ಸುಮಾರು 40-42. ನಮ್ಮ ಸ್ಟಾಫ್ ಬೆಳಿಗ್ಗೆ ಒಂದು ಪ್ರಾರ್ಥನೆ ಇರ್ತದೆ ನಮ್ಮಲ್ಲಿ. ಅಲ್ಲಿ ಒಂದು ಸಂದೇಶ ನಾವು ಏನು ಕೊಡೋದು ಅಂತ ಹೇಳಿದ್ರೆ, ನಿಮ್ಮ ಏನು ಸಂಪತ್ತು, ಏನು ಹಿರಿತನ, ಅದೆಲ್ಲ ಯಾವುದು ಬೇಕಾಗಿಲ್ಲ. ಈ ಮಕ್ಕಳಿಗೆ ಒಂದು ಪ್ರೀತಿಯನ್ನ ಕೊಡಿ, ಅಷ್ಟೇ ಸಾಕು. ಪ್ರೀತಿಯಿಂದ ತರಬೇತಿ ಕೊಡಿ. ನಿಮ್ಮ ಸಮಸ್ಯೆ ಇದ್ದದ್ದು ಗೇಟಿನ ಹೊರಗೆ ಇಡಿ, ಸಂಜೆ ಹೋಗುವಾಗ ಅದನ್ನು ತೆಗೆದುಕೊಂಡು ಹೋಗಿ, ಬೇರೆ ಯಾರು ಕೊಂಡೋಗುದು ಬೇಡ ಅಂತ ಹೇಳಿ. 5 ವಿಚಾರಗಳನ್ನು ಫಾದರ್ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡಿದ್ದೇವೆ ನಮ್ಮ 2 ಸಂಸ್ಥೆಯಲ್ಲಿ ಕೂಡ. ಮೋದಿಜಿಯವರು ಮತ್ತೆ ಹೇಳಿದ್ರು, ನಾವು ಅದಕ್ಕಿಂತ ಮೊದಲೇ ಮಾಡಿಕೊಂಡಿದ್ದೇವೆ. ಯಾವುದು ಅಂತ ಹೇಳಿದ್ರೆ, ಒಂದು ಮಗುವಿಗೆ ರನ್ನಿಂಗ್ ನೋಸ್ ಇರಬಾರ್ದು, ಒಂದು ಮಗು ಜೊಲ್ಲು ಸುರಿಸಿಕೊಳ್ಬಾರ್ದು, ಒಂದು ಮಗು ವೆಟ್ ಮಾಡಿಕೊಳ್ಬಾರ್ದು, ಹರಿದ ಬಟ್ಟೆ ಹಾಕಬಾರ್ದು, ನಮ್ಮ ವಾಶ್ರೂಮ್ಗಳು ಸ್ಮೆಲ್ ಬರಬಾರ್ದು. ಇದನ್ನು ಬಹಳ ನಿಯತ್ತಿನಿಂದ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೇವೆ. ಅದು ಬರೇ ಶಾಲೆಯಲ್ಲಿ ಮಾತ್ರ ಅಲ್ಲ, ಹಾಸ್ಟೆಲ್ನಲ್ಲೂ ಇಲ್ಲಿ ಕೂಡ ಅದನ್ನೇ ಮಲ್ಲಿಕಾ ಮತ್ತು ಅವರ ತಂಡದವರಿಗೆ ನಾನು ಹೇಳಿರುವುದು. ಇವತ್ತೇನು ಅಂತ ಹೇಳಿದ್ರೆ, ಒಂದೇ ಒಂದು ಆಶೆ ಇರುವುದು ನಮ್ಮಲ್ಲಿ. ಆ ಮಕ್ಕಳಿಗೆ, ನಮ್ಮಲ್ಲಿ ಎಷ್ಟೋ ಮಕ್ಕಳು ಬಂದಾಗ ಹೇಳ್ತಾರೆ, ಅವನಿಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಅವ ಅನ್ನ ಎಲ್ಲ ಊಟ ಮಾಡುವುದಿಲ್ಲ, ಚಪಾತಿ ತಿಂತಾನೆ. ಆದರೆ ಅಂತ ಮಗು ಊಟ ಮಾಡಿದಾಗ, ಮಾತನಾಡ್ಲಿಕ್ಕೆ ಆಗದ ಮಗು ಅಪ್ಪ ಅಮ್ಮ ಹೇಳಿದಾಗ, ನಡೆಯಲಿಕ್ಕೆ ಆಗದ ಮಗು 1-2 ಹೆಜ್ಜೆ ಇಟ್ಟಾಗ, ಶೌಚಾಲಯಕ್ಕೆ ಹೋಗಿ ತನ್ನ ನೈಸರ್ಗಿಕ ಕರೆಯನ್ನ ಪೂರೈಸಲಿಕ್ಕೆ ಅಸಾಧ್ಯವಾಗಿರುವ ಮಗು ತನ್ನ ವಸ್ತ್ರ ಕಳಚಿ ಆ ನೈಸರ್ಗಿಕ ಕರೆಯನ್ನ ಪೂರೈಸಿದಾಗ ಅದರಲ್ಲಿ ಆಗುವಂತ ಆನಂದ ಬೇರೆ ಯಾವುದಿಲ್ಲ. ಈ ಮುಖಾಂತರವರನ್ನ ಮುಖ್ಯವಾಹಿನಿಗೆ ತರುವ ಒಂದು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನು 2018ರಲ್ಲಿ UT ಖಾದರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಒಂದು ದೊಡ್ಡ ತಂಡವನ್ನು ಮಂಗಳೂರಿನ ಸಂಸ್ಥೆಗೆ ಕರ್ಕೊಂಡು ಬಂದು, ನೀವು ಉಜಿರೆಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕು ಹೇಳಿದಾಗ ಅವರಿಗೆ ಕೈ ಜೋಡಿಸಿ ಹೇಳಿದೆ, ಬೇಡ ಸರ್ ಅಂತ ಹೇಳಿದೆ. ಯಾಕೆಂದ್ರೆ ಆ ಸಂಸ್ಥೆ ನಡೆಸಲಿಕ್ಕೆ ನಮಗೆ ಕಷ್ಟ ಇತ್ತು. ಇನ್ನು ಇನ್ನೊಂದು ಸಂಸ್ಥೆ ನಮ್ಮ ತಲೆ ಮೇಲೆ ಇಡಬೇಡಿ ಅಂತ ಹೇಳಿ, ಇಲ್ಲ ಇಲ್ಲ ಅದು ನೀವೇ ಮಾಡಬೇಕು, ನಾವು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಅವರ ಮಾತಿಗೆ ಬೆಲೆ ಕೊಟ್ಟು ಈ ಸಂಸ್ಥೆಯನ್ನ ಒಂದು ಮಾದರಿ ಸಂಸ್ಥೆ, ಇವತ್ತು ಯಾರೋ ಬಂದು ನೋಡಿ ಹೋದ್ರೆ ದೊಡ್ಡ ಒಂದು ರಿಪೋರ್ಟ್ ಬರೀತಾರೆ. ಆದರೆ ಪ್ರಚಾರಕ್ಕೆ, ಪ್ರಶಸ್ತಿಗಾಗಿ ಈ ಸಂಸ್ಥೆಯನ್ನು ನಾವು ನಡೆಸ್ತಾ ಇಲ್ಲ. ಪ್ರಶಸ್ತಿ ಅವನು ಕೊಡಬೇಕು. ಇವತ್ತು ನಮ್ಮನ್ನ ಈ ಎತ್ತರಕ್ಕೆ ನಡೆಸಲಿಕ್ಕೆ ಆತ್ಮೀಯರೇ, ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ನಮ್ಮ ಮನೆಯಲ್ಲಿ ಸಂಸ್ಥೆ ಇರುವಾಗ 15,000 ಸಂಬಳ ಕೊಡ್ಲಿಕ್ಕೆ ನಾನು ಅಳ್ತಾ ಇದ್ದೆ. 15,000 ಸಂಬಳ ಕೊಡ್ಲಿಕ್ಕೆ ನಾನು ಅಳುತ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಹಣ ಇಲ್ಲ, ಸಂಬಳ ಕೊಡಬೇಕಲ್ಲ. ಆದರೆ ಇವತ್ತು 2 ಸಂಸ್ಥೆಗಳನ್ನ ಸೇರಿಸಿ 15 ಲಕ್ಷ ಬೇಕಾಗ್ತದೆ. ಹೇಗೆ ಆಗ್ತದೆ, ಹೇಗೆ ಬರ್ತದೆ ಗೊತ್ತಿಲ್ಲ. ಸಾಲ ಮಾಡಿ ಆದ್ರೂ ಕೊಡ್ತಕ್ಕಂಥ ಸಂಬಳವನ್ನ ಕೊಡ್ತಾ ಇದ್ದೀವಿ. ಇವತ್ತು 3 ತಿಂಗಳಾಯ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಮ್ಗೆ ಅನುದಾನ ಬರಲಿಲ್ಲ ನಮ್ಮ ಅಲ್ಲಿನ ಶಾಲೆಗೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇಲ್ಲೂ 2 ತಿಂಗಳು ಬರಲಿಲ್ಲ. ಇಲ್ಲೂ ತಾರತಮ್ಯ ಇದೆ. ಅಲ್ಲಿ ಸಿಗುವಷ್ಟು ವ್ಯವಸ್ಥೆ ಅಂದ್ರೆ ಏನು ಗೌರವಧನ ಇಲ್ಲಿಯ ಶಿಕ್ಷಕ ವರ್ಗಕ್ಕೂ ಸಿಗುವುದಿಲ್ಲ. ಕೇಳ್ತಾ ಇದ್ದೇವೆ, ಮಿನಿಸ್ಟರ್ ಬಂದಾಗ ಕೇಳಿದ್ದೇವೆ, ದಿನೇಶ್ ಗುಂಡ್ರಾವ್ ಅವರ ಹತ್ರ ತುಂಬಾ ಸಲ ಕೇಳಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ, ಆದ್ರೆ ಸಿಗ್ತಾ ಇಲ್ಲ. ಅಲ್ಲಿಯೂ ಸಿಗ್ತಿರ್ಲಿಲ್ಲ. ಬೆಂಗಳೂರಿನ ಏನು ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ 1-2-3 ಸಾವಿರ ಜನ ಟೀಚರ್ಸ್ ಸೇರಿ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಬಂದ ಹಾಲಪ್ಪ ಆಚಾರ್ಯ ನಮ್ಗೆ ಸ್ವಲ್ಪ ಬೈದ್ರು, ನೀವಿಗೆ ಮಾಡಬಾರ್ದು ಅಂತ ಹೇಳಿಕೊಂಡು. ಆದರೆ
ಅವರು ಸೆಪ್ಟೆಂಬರ್ 2022 ಸೆಪ್ಟೆಂಬರ್ 15ಕ್ಕೆ ಆದೇಶ ಹೊರಡಿಸಿ ಸ್ವಲ್ಪ ಗೌರವಧನವನ್ನು ಜಾಸ್ತಿ ಮಾಡಿ. ಖಂಡಿತವಾಗಿ ಇವತ್ತೊಂದು ದುಃಖದ ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಂದನೀಯ ಗುರುಗಳೇ ಇದ್ದೀರಿ. ಏನು ಅಂತ ಹೇಳಿದ್ರೆ 25 ವರ್ಷ ಮೀರಿದವರಿಗೆ ಸರ್ಕಾರ 10 ರೂಪಾಯಿ ಕೂಡ ಕೊಡುವುದಿಲ್ಲ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಮ್ಮ ಮಂಗಳೂರಿನ ಸಂಸ್ಥೆಯಲ್ಲಿ 52 ಮಂದಿ ಇದ್ದಾರೆ. ಕೌಶಲ್ಯ ತರಬೇತಿ ಕೇಂದ್ರ ಅಂತ ಯಾರ್ಯಾರ ಕೈಕಾಲು ಹಿಡಿದು ವಿ ಆರ್ ಲೈಕ್ ಎ ಪಾಶ್ ಬೆಗ್ಗರ್ಸ್, ಶ್ರೀಮಂತ ಭಿಕ್ಷುಕರು ನಾವು. ಇವತ್ತು ಇಲ್ಲಿ ಕೂಡ ಇದಕ್ಕೆ ಒಂದು ಮುಹೂರ್ತ ರೂಪ ಬರಬೇಕಾದ್ರೆ ಕೃಷ್ಣ ಬಡವೆಣ್ಣಾಯರವರು, ನಮ್ಮ ಇಲ್ಲಿಯ MLC ಪ್ರತಾಪ್ ಸಿಂಹ ನಾಯಕರೆಲ್ಲ ಇಲ್ಲಿಗೆ ಹೇಗೆ ಒಂದು ಕಂಪೌಂಡ್ ವಾಲ್ ಹಾಕಿ ಹಿಂದೆ ಒಂದು ಗಾರ್ಡನ್ ಮಾಡಿ ಎಲ್ಲ ವ್ಯವಸ್ಥೆಗಳು ಸುಂದರ ಮಾಡಿದ್ದೇವೆ. ಅದರಲ್ಲಿ ಕೆಲವು ವಿರೋಧ ಬಂತು, ವಿರೋಧಕ್ಕೆ ಭಯಪಡುವುದಿಲ್ಲ. ಆದರೂ ಸಂಸ್ಥೆ ಒಳ್ಳೇದಾಗಬೇಕು, ಅದು ಒಂದೇ ಒಂದು ಆಶೆ ನಮ್ಮದು. ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಇರಬೇಕು. ನಮ್ಮಲ್ಲಿ ರೋಷನ್ ಸಿಕ್ವೇರ ನಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ನಿಮ್ಗೆ ಏನು ಬೇಕಾದ್ರೂ ಯಾವ ವ್ಯವಸ್ಥೆಗೂ ನಾವು ಇದ್ದೇವೆ. ಇಲ್ಲಿಯ ವ್ಯವಸ್ಥೆಗಳನ್ನು ನಾವು ಪ್ರತಿ ಸಲ ಬಂದು ನೋಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿಯ ಮಲ್ಲಿಕಾ ಅವರು ನೋಡಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಬೆನ್ನೆಲುಬಾಗಿ ರೋಷನ್ ಸಿಕ್ವೇರ ಅವರಿದ್ದಾರೆ, ಪ್ರಮೋದ್ ನಾಯ್ಕ್ ಅವರಿದ್ದಾರೆ. ಆದರೆ ಏನು ಈ ಮಕ್ಕಳು, ಏನು ಈ ತಿಳಿಯದ ಮಕ್ಕಳು, ದೊಡ್ಡ ದೊಡ್ಡ ಪ್ರಾಯಸ್ಥರಿದ್ದಾರೆ, ಅವರು ಮಾಡ್ತಕ್ಕಂಥ ಕೆಲಸ ನೋಡುವಾಗ ಇವತ್ತು ಏನು ನಮ್ಮ ಗುರುಗಳು ಹೇಳಿದ್ರು, ನನ್ನ ಫಸ್ಟ್ ಟೈಮ್ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿಕೊಂಡು ಅಂತ ಅನುಭವ ನನಗೆ ತುಂಬ ಸಲ ಆಗಿದೆ. ಈ 45 ವರ್ಷ 25 ವರ್ಷ ಓರ್ವ ಶಿಕ್ಷಕನಾಗಿದ್ದೆ. ಈಗ ಅದರ ಬಳಿಕ ನಾನು ಈ ಮಕ್ಕಳ ಜೊತೆ ಇದ್ದೇನೆ. ಅವರನ್ನು ಮುಖ್ಯವಾಹಿನಿಗೆ ತರಬೇಕು, ರಾಜ್ಯದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಸನ್ಮಾನ್ಯ UT ಖಾದರ್ ಸಭಾಪತಿಗಳನ್ನು ಸೇರಿಸಿ 2 ಬಾರಿ ವಿಧಾನಸೌಧದಲ್ಲಿ ಸಭೆ ಮಾಡಿದೆ. ಒಂದು ಕಮಿಟಿ ಮಾಡಿದ್ರು, ಮೀಟಿಂಗ್ ಆಯಿತು, ನನ್ನನ್ನು ಕಮಿಟಿಗೆ ಸೇರಿಸಿದ್ರು. ಕಮಿಟಿಯಲ್ಲಿ ಈಗ ಏನು ಅದರ ಪ್ರಪೋಸಲ್ ಈಗ ಸರ್ಕಾರಕ್ಕೆ ಹೋಗ್ಬೇಕು. ಏನಾದರೂ ಒಳ್ಳೆಯದಾಗಲಿ ಈ ಮಕ್ಕಳಿಗೆ. ಯಾಕೆಂತ ಹೇಳಿದ್ರೆ 25 ವರ್ಷ ಮೀರಿದ ನಂತರ ಏನು ವ್ಯವಸ್ಥೆ ಇಲ್ಲದಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಮಾನಸಿಕ ರೋಗ ಉಂಟಾಗ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಪ್ರಾಯಸ್ಥ ಆ ಪೇರೆಂಟ್ಸ್ ಏನು ಮಾಡಬೇಕು, ಅದು ಕೂಡ ಬಡತನದ. ಇಲ್ಲಿದು ಕೂಡ ನಮ್ಮ ಎಂಡೋಸಲ್ಫನ್ನಲ್ಲಿ ಇರ್ತಕ್ಕಂಥ ಒಂದು 3 ಮಕ್ಕಳಿಗೆ ನಾವು ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಬಂಜಾರ ಹೋಟೆಲ್ನವ್ರ ಹತ್ರ ಮಾತಾಡಿ 1 ಲಕ್ಷ ಅವರ ಮನೆ ರಿಪೇರಿ ಮಾಡಲಿಕ್ಕೆ ಕೊಟ್ಟೆವು ಅಂತ ಹೇಳಿಕೊಂಡು ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಈ ವರ್ಗಕ್ಕೆ ಮಾಡಬೇಕೆಂಬ ಹಂಬಲ ಇನ್ನೂ ಇದೆ. ದೇವರು ಶಕ್ತಿ ಕೊಟ್ಟಿದ್ದಾನೆ, ಅವರು ಕೊಟ್ಟವರಿಗೆ ಕೆಲಸ ಮಾಡ್ತೇವೆ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕ್ರೈಸ್ತ ಶಾಲೆಯಲ್ಲಿ ಮಾಡಿದವ. ನಡುವೆ 3 ವರ್ಷ 4 ವರ್ಷ 5 ವರ್ಷ ನಮ್ಮ ಗಣಪತಿ ಹೈಸ್ಕೂಲ್ ಗಣಪತಿ ಕಾಲೇಜಲ್ಲಿ ಆಯಿತು. ಆದ ಮೇಲೆ ನನಗೆ ಸೆಂಟ್ ಝೇವಿಯರ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ತುಮ್ರಿಕೊಪ್ಪ ಫಾದರ್ ಜೇಕಬ್ ಅವರ ಶಾಲೆಯಲ್ಲಿ ನಾನು 2 ವರ್ಷ ಕೆಲಸ ಮಾಡಿದೆ. ಸಿಸ್ಟರ್ ಮರ್ಯಜ್ಯೋತಿ ಕರೆದ್ರು, ಮಂಗಳೂರಲ್ಲಿ ಬಂದು 25 ವರ್ಷ ವಿಶೇಷ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಹೊರಬಂದವನಿಗೆ ಯಾವುದೇ ನಮಗೆ ಸಂಭಾವನೆ ಇರಲಿಲ್ಲ, ಖಾಲಿ ಕೈಯಲ್ಲಿ ಬಂದೆ. ಇವತ್ತೊಂದು 7-8 ಕೋಟಿ ವ್ಯವಸ್ಥೆದು ಸಂಸ್ಥೆ ನಾವು ಮಾಡಿ ನಡೆಸ್ತಾ ಇದ್ದಾದ್ರೆ ಅದು ದೇವರ ಆಶೀರ್ವಾದ ಮತ್ತು ದಾನಿಗಳ ನೆರವು. ಅದರ ಎಡೆಯಲ್ಲಿ ನನಗೊಂದು ಹಂಬಲ ಇತ್ತು, ಒಂದು ಥೆರಪಿ ಸೆಂಟರ್ ಮಾಡಬೇಕು ಆಟಿಸ್ಟಿಕ್ ಮಕ್ಕಳಿಗೆ ಅಂತ. ಓರ್ವರು ಸಿಂಪಲ್ ಬಹಳ ಸರಳ ವ್ಯಕ್ತಿ ಬಂದರು. ಸರ್ ನಿಮ್ಗೆ ಏನಾಗಬೇಕು, ನಮ್ಮ ಸಂಸ್ಥೆ ನೋಡಿದ್ರು, ಏನಾಗಬೇಕು ಕೇಳಿದರು. ನಮಗೊಂದು ಥೆರಪಿ ಸೆಂಟರ್ ಆಗಬೇಕು. ಅದಕ್ಕೆ ಎಷ್ಟಾಗ್ಬೋದು? ಒಂದು 2-2.5 ಕೋಟಿ ಆಗ್ಬೋದು. ಅದು ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿ. ಮಾತ್ರ ಅಲ್ಲ, ನಮ್ಮ ಶಾಲೆಯ ಪಕ್ಕದಲ್ಲಿ 3 ಕೋಟಿ ಕೊಟ್ಟು ಜಾಗವನ್ನ ಖರೀದಿ ಮಾಡಿದ್ರು. ಈಗ 2.5 ಕೋಟಿದು ಥೆರಪಿ ಸೆಂಟರ್. ಅದು ಏನು ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದಲ್ಲೇ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಸನ್ಮಾನ್ಯ ಧರ್ಮರಾಜ್ ಅವರು, ಧರ್ಮರಾಜ್ ಅಸೋಸಿಯೇಟ್ನ ನಮ್ಮ ದೊಡ್ಡ ಬೆಂಬಲಿಗರು, ಅವರು ಹೇಳಿದ್ದಾರೆ. ಆ ಪ್ರಕಾರ ಕೆಲಸ ನಡೀತಾ ಇದೆ. ಅದಾದರೆ ಕರ್ನಾಟಕದಲ್ಲಿ ದಟ್ ವಿಲ್ ಬಿ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಆಗಲಿಕ್ಕೆ ಸಾಧ್ಯತೆ ಇದೆ, ಥೆರಪಿ ಸೆಂಟರ್. ಯಾಕೆಂದರೆ ಡಾಕ್ಟರ್ಸ್ ಹೇಳ್ತಾರೆ, ಯಾರಾದರೂ ಡಾಕ್ಟರ್ಸ್ ಇದ್ದರೆ ಕ್ಷಮಿಸಿಕೊಳ್ಳಿ, ಈ ಆಟಿಸ್ಟಿಕ್ ಮಕ್ಕಳನ್ನು ಸ್ಪೆಷಲ್ ಸ್ಕೂಲಿಗೆ ಕಳಿಸಬೇಡಿ ಅಂತ ಹೇಳಿಕೊಂಡು. ಹೌದು, ಆಟಿಸಮ್ ಇಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್. ಆದರೂ ಅವರಲ್ಲಿರುವ ತೊಂದರೆ, ವರ್ತನೆ ಸಮಸ್ಯೆ ನಿವಾರಿಸಬೇಕಾದ್ರೆ ನಮ್ಮಂಥ ಸ್ಪೆಷಲ್ ಸ್ಕೂಲ್ಗಳೇ ಬೇಕು. ನಮ್ಮ ಸ್ಪೆಷಲ್ ಸ್ಕೂಲ್ಗಳಲ್ಲಿ IEP ಇದೆ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ನಿಮ್ಮ ಸಾಮಾನ್ಯ ಶಾಲೆಯಲ್ಲಿ ಇಲ್ಲ. ನಮ್ಮ ಸಾಮಾನ್ಯ ಶಾಲೆಯಲ್ಲಿ ಡಿಸೇಬಿಲಿಟಿ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇಲ್ಲ.
ಸರಿಯಾಗಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಅಲ್ಲಿಗೆ ಈ ವಿಶೇಷ ಮಕ್ಕಳನ್ನ ಕಳಿಸ್ತಾರೆ. ಎಷ್ಟೋ ಮಕ್ಕಳು, ಎಷ್ಟೋ ಸಾವಿರ ಮಕ್ಕಳು ರಾಜ್ಯದಲ್ಲಿ ಸಾಮಾನ್ಯ ಶಾಲೆಯಲ್ಲಿದ್ದಾರೆ. 9ನೇ ಕ್ಲಾಸ್ ಆಗುವಾಗ ಹೊರಗೆ ಕಳಿಸ್ತಾರೆ. ಅಲ್ಲಿಂದ ಮತ್ತೆ ಇವರಿಂಥ ವಿಶೇಷ ಶಾಲೆಗೆ ಬರ್ತಾರೆ. ಇದೆಲ್ಲ ದುಃಖದ ವಿಚಾರ ಕೂಡ. ಈ ಹಬ್ಬದ ದಿವಸ ನಾನು ಮಾತಾಡಿದೆ, ಯಾಕಂದ್ರೆ ನೀವು ಇದ್ದೀರಿ, ಮಾತನಾಡಬಾರ್ದಾಗಿತ್ತು, ಆದ್ರೆ ಮಾತಾಡು ಅಂತ ನನ್ನ ಮನಸ್ಸು ಹೇಳಿತ್ತು, ಅದಕ್ಕಾಗಿ ಮಾತಾಡಿದೆ. ಒಟ್ಟಿನಲ್ಲಿ ತುಂಬಾ ಸಂತೋಷ ಇದೆ. ಇಲ್ಲಿ ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದೇವೆ. ಒಳ್ಳೆ ವ್ಯವಸ್ಥೆ ನಮ್ಮ ಶಿಕ್ಷಕ ವರ್ಗ, ಆ ಥೆರಪಿ ಆಗಲಿ ಎಲ್ಲ ರೀತಿಯಲ್ಲಿ ಕೊಡ್ತಾರೆ. 2.5 ಲಕ್ಷದ ಪ್ಲಾನೆಟ್ ಫ್ರೇಮ್ ಅನ್ನು ಹಾಕಿದ್ದೇವೆ. ಅದರ ಮುಖಾಂತರ ಕೂಡ ಒಂದು ಶಿಕ್ಷಣ ಕೊಡ್ತಕ್ಕಂಥ ಏನು ಉನ್ನತೀಕರಣದ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಒಟ್ಟಿನಲ್ಲಿ ಈ ಕ್ರಿಸ್ಮಸ್ ಹಬ್ಬ ಆ ಮಕ್ಕಳ ಮನಸ್ಸಲ್ಲಿ, ಮುಖದಲ್ಲಿ ಒಂದು ಮಂದಹಾಸವನ್ನ ಮೂಡಿಸ್ತಾ ಇದೆ. ನಾವು ಎಲ್ಲ ಹಬ್ಬ ಆಚರಿಸ್ತೇವೆ. ಬಕ್ರೀದ್ ಆಚರಣೆ ಇದೆ, ಓಣಂ ಆಚರಣೆ ಇದೆ, ದೀಪಾವಳಿ ಆಚರಣೆ ಇದೆ, ಕ್ರಿಸ್ಮಸ್ ಆಚರಣೆ ಇದೆ. ಎಲ್ಲ ದಾನಿಗಳ ಮುಖಾಂತರ ಇದು ನಡೀತಾ ಇದೆ. ಮತ್ತು ಇಂತಹ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಂದನೆ ಹೇಳಿ, ಏನು ಮುಂದೆ ಬರುವ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ಎಂಬ ಸಂದೇಶವನ್ನು ಕೊಟ್ಟಂತ ಆ ಕ್ರಿಸ್ತನ ಹಬ್ಬ ಎಲ್ಲರಿಗೂ ಸುಖ, ಸೌಖ್ಯ, ಶಾಂತಿ, ನೆಮ್ಮದಿಯನ್ನ ತರಲಿ. ಮಾನವೀಯತೆಯ ತೊಟ್ಟಿಲೆನಿಸಿಕೊಂಡ ಭಾರತದಲ್ಲಿ ಮಾನವೀಯತೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ, ಮೊದಲು ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹಲವು ವರ್ಷಗಳಿಂದ ರೋಷನ್ ಸಿಕ್ವೇರ್ ಅವರು ಮುಂದೆ ಬಂದಿದ್ದಾರೆ. ಅವರೇ ವ್ಯವಸ್ಥೆ A to Z. ನಾವು 10 ರೂಪಾಯಿ ಖರ್ಚು ಮಾಡಿಲ್ಲ, ಎಲ್ಲವನ್ನ ಅವರೇ. ಅವರು ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಎಂಬುದನ್ನು ಅವರು ಹಾಗೆ ಹೇಳಿದ್ರು. ಅದಕ್ಕಾಗಿ ನಾನು ಏನು ಸನ್ಮಾನ ಮಾಡ್ಲಿಕ್ಕೆ ಹೋಗುದಿಲ್ಲ, ಹಾರ ಹಾಕ್ಲಿಕ್ಕೆ ಹೋಗುದಿಲ್ಲ, ಏನು ಮಾಡುದಿಲ್ಲ. ಕೈ ಮುಗಿದು ಒಂದು ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಗೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಈ ಮಕ್ಕಳ ಸೇವೆಗೆ ಗಮನ ತೊಡಗಿಸಿಕೊಂಡಿದ್ದೀರಿ, ಅದಕ್ಕಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಒಬ್ರು ಟ್ರಸ್ಟಿ ಅವರು ನಮ್ಮ ಎಲ್ಲ ಶಿಕ್ಷಕ ವರ್ಗಕ್ಕೆ 1,1,000 ಕೊಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ. ಅವರು ದಯಮಾಡಿ ಬರಬೇಕು. ನಾನು ಹೆಸರು ಕರೆದಾಗೆ ವಂದನೆಯ ಗುರುಗಳಾದಂಥ ಅಬ್ರಹಾಂ ಪಟ್ರೀಲ್ ಅವರು ಅದನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಲ್ಲಿಕಾ ಅವರು, ಅಕ್ಷತಾ, ಸಂಗೀತ, ಹೆಲೆನ್ ಸೆರಾವೋ, ಗೀತಾ, ಸುರೇಖಾ, ಲತಾ, ಜಾನಕಿ, ಶಂಕರಿ is not there. ಭಾರತಿ, ಕುಸುಮಾವತಿ, ದೀಪಕ್, ಇದು ನೀನು ದೀಪಕ್, our driver, ಅಭಿಲಾಷ್, ಜೋಸೆಫ್, ಅಕ್ಷತಾ, ಜಾನಕಿ,
ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.